आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो ನಮಾಮ್ಯಹಂ. ನಾನು ವಿವೇಕಾನಂದರ ಕಲ್ಪನೆಯೊಂದಿಗೆ ಶುರು ಮಾಡ್ತೀನಿ. ಅವರು ಯೌವನದ ಕಲ್ಪನೆ ಕೊಡ್ತಾರೆ, ತುಂಬ ಚೆನ್ನಾಗಿದೆ. ಮಸಲ್ಸ್ ಆಫ್ ಐರನ್, ನರ್ವ್ಸ್ ಆಫ್ ಸ್ಟೀಲ್ ಆ್ಯಂಡ್ ವಿಲ್ ಆಫ್ ದ ಥಂಡರ್ ಅಂತ. ಒಂದು ಯೌವನ ಅಂದರೆ ಹೆಂಗಿರಬೇಕು ಅಂತ. ಮಸಲ್ಸ್ ಆಫ್ ಐರನ್, ಕಬ್ಬಿಣದಂಥ ಮಾಂಸಖಂಡಗಳು ಅಂತ. ಸ್ವಲ್ಪ ನಾವು ನಮ್ಮ ದೇಹನ ಮುಟ್ಕೊಂಡು ನೋಡ್ಕೋಬೇಕಾಗತ್ತೆ. ಮ್ಯಾಗಿ ನೂಡಲ್ಸ್ ತಿಂದು ತಿಂದು ಪಿಚ್ಚ ಅಂತಾಗಿದ್ದೀವಾ, ಅಥವಾ ಒಂದು ಸ್ವಲ್ಪ ಪೌಷ್ಟಿಕ ಆಹಾರ ತಿಂದು ಏಕಾದಶಿ ಮಾಡಿ ಏಕಾದಶಿ ಮಾಡಿದ್ರೆ ದ್ವಾದಶಿ ತಿನ್ನೋದಕ್ಕೆ ಕೆಪಾಸಿಟಿನೂ ಬರುತ್ತೆ ಅಲ್ವಾ. ಏಕಾದಶಿ ತ್ಯಾಗ, ಆ ತ್ಯಾಗದಿಂದಾಗಿ ನಮಗೆ ಬರೋ ಸಾಮರ್ಥ್ಯದಿಂದ ಮರುದಿನ ಭೋಗ ಹೊಟ್ಟೆ ತುಂಬ ತಿನ್ನೋಕ್ಕೆ ಸಾಧ್ಯವಾಗತ್ತೆ. ಏಕಾದಶಿನೇ ಮಾಡದಿರೋರಿಗೆ, 3 ಹೊತ್ತು ತಿಂತಾನೆ ಇರೋರಿಗೆ ಆ ತಿನ್ನುವಿಕೆಯಲ್ಲೂ ಒಂದು ಕ್ವಾಲಿಟಿ ಹೊಟ್ಟೋಗುತ್ತೆ. ಹೀಗೆ ಮಸಲ್ಸ್ ಆಫ್ ಐರನ್ ಸುಮ್ಮನೆ ಬರೋದಿಲ್ಲ. ಅದಕ್ಕಾಗಿ ವ್ಯಾಯಾಮ, ಕೃಷ್ಣ ಹೇಳ್ತಾನಲ್ಲ ಭಗವದ್ಗೀತೆಯಲ್ಲಿ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಯುಕ್ತವಾದ ಆಹಾರ, ಯುಕ್ತವಾದ ವಿಹಾರ, ಯುಕ್ತವಾದ ಸ್ವಪ್ನ ಆಲೋಚನೆ ಮಾಡೋದು, ಡ್ರೀಮಿಂಗು, ಪ್ಲ್ಯಾನಿಂಗು, ನಿದ್ರೆ ಮಾಡೋದು, ಅದು ಕೂಡ ಒಂದು ವ್ಯವಸ್ಥಿತವಾಗಿರಬೇಕು. ಅವಬೋಧ, ಎದ್ದಿರೋದು, ಜಾಗೃತವಾಗಿರೋದು. ಚೇಷ್ಟಸ್ಯ ಕರ್ಮಸು, ಎಲ್ಲ ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ತೊಡಗೋದು ಕೂಡ ಯುಕ್ತವಾಗಿರಬೇಕು. ವರ್ಕೋಹಾಲಿಕ್ ಆಗಬಾರ್ದು. ಒಂದೊಂದು ಸಲ ಸುಮ್ಮನೆ ಏನೋ ಮಾಡ್ತಿರೋದು. ಇವತ್ತಿನ ಯುವ ಪೀಳಿಗೆಗೆ ಹೊರಗಡೆಯ ಆರ್ಭಟ, ಅಡ್ವರ್ಟೈಸ್ಮೆಂಟ್ಗಳ ಆರ್ಭಟ ಹೇಗಿದೆ ಅಂದರೆ ಸುಮ್ಮನೆ ಸೆಳೆದು ಬಿಡುತ್ತವೆ. ಇವರು ಹೊಟ್ಟೋಗ್ಬಿಡ್ತಾರೆ ಮಾಲ್ಗೆ. ಅಲ್ಲೇನು ಮಾಡ್ತಾರೆ, ಸುಮ್ಮನೆ ಸುತ್ತಾ ಇರೋದು, ಅಂಗಡಿಯಿಂದ ಅಂಗಡಿ ನೋಡೋದು. ಯಾವ್ದಾದ್ರು ಕೊಂಡ್ಕೊಳ್ಳೋಕ್ಕಾಗತ್ತಾ? ಕೊಂಡ್ಕೊಳ್ಳೋಳು ಅಂದ್ರೆ ದೊಡ್ಡ ಇಂಟರ್ನ್ಯಾಷನಲ್ ಕಳ್ಳರು, ಅದಕ್ಕೆ ಅಷ್ಟು ದುಡ್ಡಿರುತ್ತೆ ಅವ್ರಿಗೆ ಕೊಂಡ್ಕೊಳ್ಳೋಕ್ಕೆ, ಅಥವಾ ಬುದ್ಧಿ ಇಲ್ಲದವರು. ನಾವು ಬೀದಿ ಬದಿಯಲ್ಲಿ ಕಷ್ಟಪಟ್ಟು ಆವತ್ತಿನ ದಿನಕ್ಕೆ 100 ರೂಪಾಯಿ 500 ರೂಪಾಯಿ ಬಂಡವಾಳ ಹಾಕಿ ಪಾಪ ಬಿಸಿಲಲ್ಲಿ ಕೂತ್ಕೊಂಡು ಒಂದು ಅಜ್ಜಿನೋ ತಾತನೋ ಒಬ್ಬ ಯುವಕನೋ ಮಾರಾಟ ಮಾಡ್ತಾರಲ್ಲ, ಅವ್ರಿಗೆ ವ್ಯಾಪಾರ ಮಾಡಬೇಕು, ದೇಶ ಕಟ್ಟಬೇಕು ಅಂದರೆ. ಮಾಲ್ಗಳಲ್ಲ. ಅಲ್ಲಿ ಹೋಗಿ ಏನು ಮಾಡ್ತೀವಿ, 10 ರೂಪಾಯಿ ಸಾಮಾನಿಗೆ 100 ರೂಪಾಯಿ 1000 ರೂಪಾಯಿ, ಏನೂ ಇಲ್ಲ ಅಲ್ಲಿ. ಸುಮ್ಮನೆ ನೋಡೋದು, ಬೆರಗಾಗೋದು. ನೋಡಿ, ಇಷ್ಟು ದೊಡ್ಡ ಸಭೆಗೆ ನೀವು ಎಷ್ಟು ಹಿತವಾಗಿ ಲೈಟ್ಸನ್ನು ಹಾಕಿದ್ದೀರಿ, ನಂಗೆ ಖುಷಿ ಆಗುತ್ತೆ. ಎಲ್ಲ ಕಡೆ ಹಾಕ್ಬಿಡ್ಬೋದಲ್ವಾ? ಇಲ್ಲ, ಅದು ನಮ್ಮ ದೇಶದ ವಿದ್ಯುತ್ ಶಕ್ತಿ. ನಾವು ಸಂಗ್ರಹ ಮಾಡಬೇಕು. ಅಲ್ಲಿ ಚಿಕ್ಕ ಪೆಟ್ಟಿಗೆ ಅಂಗಡಿ ಸೈಜ್ ಇರುತ್ತೆ, ಒಂದು 100 ಬಲ್ಬ್ ಹಾಕಿರ್ತಾರೆ. ವೇಸ್ಟ್, ದುಡ್ಡಿನ ವೇಸ್ಟು, ನೀರಿನ ವೇಸ್ಟು, ಎಲೆಕ್ಟ್ರಿಸಿಟಿ ವೇಸ್ಟು. ಆ ರೀತಿಯ ಮಾಲ್ ಕಲ್ಚರ್ಗೆ ಯುವಕರನ್ನು ಸೆಡಿತಾರೆ. ಏನು ಮಾಡ್ತಾರೆ? ಏನೂ ಮಾಡಲ್ಲ. ಸಮಯ ವೇಸ್ಟು, ಹಣ ವೇಸ್ಟು, ಭಾವನೆ ವೇಸ್ಟು, ಎಲ್ಲ ವೇಸ್ಟು. ಆವಾಗ ಕಬ್ಬಿಣದಂಥ ಮಾಂಸಖಂಡಗಳು ಬರೋದಕ್ಕೆ ಸಾಧ್ಯವಾಗೋದಿಲ್ಲ. ಎಲ್ಲಿ ಸಂಯಮ ಇದೆಯೋ, ಎಲ್ಲಿ ಡಿಸಿಪ್ಲಿನ್, ಶಿಸ್ತಿದೆಯೋ, ಎಲ್ಲಿ ವ್ಯವಸ್ಥಿತವಾದ ವ್ಯಾಯಾಮ ಇದೆಯೋ, ಎಲ್ಲಿ ಯುಕ್ತವಾದ ಆಹಾರ ವಿಹಾರಗಳಿರುತ್ತೋ, ಅಲ್ಲಿ ಮಾತ್ರವೇ ದೇಹ ಪುಷ್ಟಿಯಾಗಿ ಬೆಳೆಯೋದಕ್ಕೆ ಸಾಧ್ಯವಾಗತ್ತೆ. ಇಲ್ಲದ್ರೆ ಅರ್ಥಹೀನವಾದ ವರ್ಕೋಹಾಲಿಸಮ್, ಸುಮ್ಮನೆ ಏನೋ ಹೋಗ್ತಾ ಇರೋದು. ನಮ್ಮ ಹಳ್ಳಿ ಗಾದೆ ಇದೆಯಲ್ಲ, ನಾಯಿಗೆ ಮಾಡೋಕ್ಕೆ ಕೆಲಸ ಇಲ್ಲ, ನೆಲಕ್ಕೆ ಪುರ್ಸತ್ತಿಲ್ಲ ಅಂತ. ಆ ಥರ ಆಗಬಾರ್ದು. ಪರ್ಪಸ್ಲೆಸ್ ಆ್ಯಕ್ಟಿವಿಟಿ ಆಗಬಾರ್ದು, ಪರ್ಪಸ್ಫುಲ್ ಆ್ಯಕ್ಟಿವಿಟಿ ಆಗಬೇಕು. ಆ ರೀತಿ ನಮ್ಮ ದೇಹವನ್ನು ಬೆಳೆಸ್ಕೋಬೇಕು ಅಂತ ಕೆಲವೇ ವರ್ಷಗಳ ಹಿಂದೆ, ಕೆಲವೇ ದಶಕಗಳ ಹಿಂದೆ ಹೋದರೂ ಕೂಡ ನಮ್ಮ ಇಡೀ ಭಾರತ ದೇಶದಲ್ಲಿ ಪರಂಪರಾಗತವಾಗಿ ಸಹಸ್ರಮಾನಗಳಿಂದ ಗರಡಿ ಮನೆ ಅನ್ನೋ ಕಲ್ಪನೆ ಇತ್ತು. ಇವತ್ತು ಹೊರಟೋಗ್ಬಿಡ್ತಾ ಇದೆ, ಅದು ಆಲ್ಮೋಸ್ಟ್ ಹೊರಟೋಗಿದೆ. ಅದು ಹೋಗಲಿ ಅಂತಲೇ ತುಂಬ ಪ್ರಯತ್ನ ಪಟ್ಟರು. ನಾವು ತುಂಬ ಒಳ್ಳೆಯವರಲ್ವ ಹಿಂದೂಗಳು, ಯಾರೇನು ಹೇಳಿದ್ರು ಸ್ವಲ್ಪ ಯಾರಾದ್ರೂ ಆಮಿರ್ ಖಾನ್ ಬಂದುಬಿಟ್ಟು ಟಿ ವಿನಲ್ಲಿ ಹೇಳ್ಬಿಟ್ರೆ ನಂಬಿಡ್ತೀವಿ. ಎಲ್ಲ ವರ್ಣದವರು, ಗರಡಿ ಮನೆಗೆ ವರ್ಣದ ಭೇದವಿಲ್ಲ. ಒಳ್ಳೆ ಗಟ್ಟುಮುಟ್ಟಾದ ದೇಹ, ಹನುಮಂತನ ಉಪಾಸನೆ ಮಾಡ್ತಾರೆ. ಗರಡಿ ಮನೆಗೆ ಹೋಗುವಾಗ ಬ್ರಹ್ಮಚರ್ಯ ಪಾಲನೆ ಮಾಡ್ತಾರೆ. ಆ ಫೋಕಸ್ಸು, ಸ್ತ್ರೀಯರನ್ನ ಕಣ್ಣೆತ್ತಿ ಕೂಡ ನೇರವಾಗಿ ನೋಡಲ್ಲ. ಆ ರೀತಿ ಒಂದು ಸಂಯಮ, ಬ್ರಹ್ಮಚರ್ಯ, ಶುದ್ಧ ಶಾಕಾಹಾರ. ಅದು ಮಾಡಬೇಕಾದ್ರೆ ತುಂಬ ಮಾಂಸ ತಿನ್ನಬೇಕು ಅನ್ನೋ ಭ್ರಾಂತಿ ಇಲ್ಲ. ಒಳ್ಳೆ ಕಾಳು ಗೀಳು, ಒಳ್ಳೆ ಪೌಷ್ಟಿಕವಾದ ಆಹಾರ ತಿನ್ಕೊಂಡು ಅವರು ಬೆಳೆಸೋರು. ಎಲ್ಲ ವರ್ಣದವರು ಮಾಡೋರು. ಸಸ್ಯಾಹಾರಿಗಳು, ಮಾಂಸಾಹಾರಿಗಳು ಎಲ್ಲರೂ ಗರಡಿ ಮನೆಗೆ ಹೋಗೋರು. ಹಳ್ಳಿಗೆ ಅಥವಾ ಬೀದಿಗೆ ಒಂದು ಗರಡಿ ಮನೆ ಇರ್ತಾ ಇತ್ತು. ಅಲ್ಲಿ ಹೋಗಿ ಯುವಕರು ಅಲ್ಲೆಲ್ಲೋ ಹೋಗಿ MG ರೋಡಲ್ಲಿ ಟೈಮ್ ವೇಸ್ಟ್ ಮಾಡ್ತಾರಲ್ಲ, ಈಗ ಗರಡಿ ಮನೆಗೆ ಹೋಗೋರು, ಗರಡಿ ಅಭ್ಯಾಸ ಮಾಡೋರು. ಕಬ್ಬಿಣದಂಥ ಮಾಂಸಖಂಡಗಳು ಬರ್ತಾಯಿತ್ತು. ನಾನು ನೋಡಿದ್ದೀನಿ ನಮ್ಮ ತಾತನ ಮನೇಲಿ. ಅದೇ ಎತ್ತಕ್ಕೆ ಆಗ್ತಿಲ್ಲ. ನಮ್ಮ ತಾತ ನಮ್ಮನ್ನು ಆಟಾಡಿಸೋರು, ಹಿಂಗೆ ಕೈ ಹಿಡ್ಕೊಳ್ಳೋರು. ನಾನು ನಮ್ಮ ಅಕ್ಕ ಎಲ್ಲ ಅವ್ರ ಕೈನ ಹಿಂಗೆ ಹಿಡ್ಕೊಂಡು ಜೋಕಾಲೆ ಆಡ್ತಾಯಿದ್ವಿ. 2 ಮಕ್ಕಳನ್ನ ಸುಮ್ಮನೆ ಹಿಂಗೆ ಕೈಯಲ್ಲಿ ಎತ್ತಿ ನಿಲ್ಲೋ ಅಷ್ಟು, ಅಂದರೆ ಆ ಥರ ಕೆಪಾಸಿಟಿ, ಅದನ್ನು ನಾವು ಬೆಳೆಸ್ಕೊಳ್ಬೇಕು ಯುವಕರು. ಕಬ್ಬಿಣದಂಥ ಮಾಂಸಖಂಡಗಳು.
ಬರೀ ಆರೋಗ್ಯವಾಗಿದ್ದರೆ ಸಾಲದು, ಬರೀ ಫಿಟ್ ಇದ್ದರೆ ಸಾಲದು, ಭಾಳ ಗಟ್ಟಿಮುಟ್ಟಾಗಿರಬೇಕಾಗಿದೆ. ಇವತ್ತು ಅದರ ಅಗತ್ಯ ಇನ್ನೂ ಜಾಸ್ತಿ ಇದೆ, ನಿಮಗೆ ಅರ್ಥ ಆಗ್ತಿರ್ಬೋದು. ಗೂಂಡಾಗಳೆಲ್ಲ ಇರ್ತಾರೆ ಅಲ್ಲಿ ಇಲ್ಲಿ, ಆತಂಕವಾದಿಗಳೆಲ್ಲ ಓಡಾಡ್ಕೊಂಡಿರ್ತಾರೆ, ಅವ್ರಿಗೆ ಎಲ್ಲ ಬಗೆಯ ಪೋಷಣೆಗಳು ಸಿಗ್ತಾ ಇರುತ್ತೆ. ಹಾಗಾಗಿ ಹೇಗಿರಬೇಕು ನಾವು ಅಂತಂದರೆ, ನಮ್ಮನ್ನು ಕಂಡ್ರೆ ಸ್ವಲ್ಪ ಹೆದರಿಕೆ, ಭಯ, ಗೌರವ ಎಲ್ಲನೂ ಬರಬೇಕು ಒಟ್ಟಿಗೆ. ಆ ರೀತಿಯ ಶಕ್ತಿಯನ್ನು ಬೆಳೆಸ್ಕೊಳ್ಬೇಕು. ಅದು ನಮ್ಮ ಸಾಂಪ್ರದಾಯಿಕವಾದಂಥ ಗರಡಿ ಮನೆ. ಎಲ್ಲರೂ ಹೋಗಿ ಕುಸ್ತಿಯೇ ಆಡಬೇಕು ಅಂತಲ್ಲ, ಆದರೆ ಆ ಪಟ್ಟು ವರಸೆಗಳಲ್ಲಿ ದೇಹಕ್ಕೆ ಒಳ್ಳೆ ಕಾಯಕಲ್ಪ ಅಂತಾರಲ್ಲ, ಆ ರೀತಿಯ ಒಂದು ಅದ್ಭುತವಾದ ಶಕ್ತಿ ಬರುತ್ತೆ. ಮತ್ತು ಅಲ್ಲಿ ಇಲ್ಲಿ ಟೈಮ್ ವೇಸ್ಟ್ ಮಾಡೋದು, ಏನೇನೋ ತಿನ್ನೋದು, ಅದು ಕೂಡ ನಿಲ್ಲುತ್ತೆ. ಒಂದು ಶಿಸ್ತು ಬರುತ್ತೆ. ಕಂಬಿಡದಂತಹ ಮಾಂಸಖಂಡಗಳಿರಬೇಕು ಯುವಕನಿಗೊಬ್ಬನಿಗೆ ಅಂತ ವಿವೇಕಾನಂದ ಹೇಳ್ತಾರೆ. ಎರಡನೇದು ಉಕ್ಕಿನಂತಹ ನರಮಂಡಲ. ಇಲ್ಲಿ ನರಮಂಡಲ ಅಂದರೆ ನಮ್ಮ ಭಾವನಾತ್ಮಕ ಶಕ್ತಿ. ಯಾರೋ ಏನಾದ್ರು ಅಂದರು ಅಂದ ತಕ್ಷಣ ಅಲ್ಲೇ ಕುಸ್ತೋಗ್ಬಿಡ್ತೀವಿ. ಗಳಗಳ ನೀರು, ಕಣ್ಣೀರು, ದುಃಖ, ಬೇಜಾರು, BP, ಸ್ಟ್ರೆಸ್ಸು. ಈಗಂತೂ ನಮ್ಮ ಸ್ನೇಹಿತರೊಬ್ಬರು ಕಾಯಿಲೆಗಳ ಪಟ್ಟಿ ಮಾಡಿದ್ದಾರೆ. A ಫಾರ್ ಆಸ್ಮಾ, B ಫಾರ್ BP, C ಫಾರ್ ಕ್ಯಾನ್ಸರ್, D ಫಾರ್ ಡಯಾಬಿಟೀಸ್ ಅಂತ Z ಹೋಗುತ್ತದು. ಹೆಚ್ಚಿನವು ಸ್ಟ್ರೆಸ್ ರಿಲೇಟೆಡ್ ಅಂತ ಹೇಳ್ತಾರೆ ಡಾಕ್ಟರ್ಸ್. ಏನು ಸ್ಟ್ರೆಸ್ ಅಂದರೆ, ನಮ್ಗೆ ಇಷ್ಟವಾಗದ್ದೇನೋ ಆಯ್ತಪ್ಪ, ನಮ್ಗೆ ಇಷ್ಟವಾಗದೇ ಇರೋದು ಯಾರೋ ಏನೋ ಅಂದರು, ಅಷ್ಟೇ ತಾನೇ ಸ್ಟ್ರೆಸ್ ಅಂದರೆ. ಇನ್ನೇನಿದೆ ಹೇಳಿ, ಸ್ಟ್ರೆಸ್ಸಿಗೆ ಇನ್ನೇನಾಗಿದೆಯಾ? ಈ ಕೆಲಸ ಮಾಡಬೇಕು, ನಂಗೆ ಇಷ್ಟ ಇಲ್ಲ, TV ಸೀರಿಯಲ್ ನೋಡಬೇಕು, ಆರಾಮಾಗಿ ಸೋಫಾ ಮೇಲೆ ಮಲ್ಕೋಬೇಕು, ಈ ಕೆಲಸ ಮಾಡಬೇಕಲ್ಲ, ಅದೇ ಸ್ಟ್ರೆಸ್ಸು. ಪರೀಕ್ಷೆ ಬಂತು, ಸ್ಟ್ರೆಸ್ ಯಾಕೆ? ಓದ್ತಾ ಹೊಡ್ಕೊಂಡಿರೋಕ್ಕಾಗಲ್ಲ, ಅಷ್ಟು ಓದದೇ ಇರೋದೆಲ್ಲ ಓದಿ ಮುಗಿಸ್ಲೇಬೇಕು, ಅದೇ ಸ್ಟ್ರೆಸ್ಸು. ಇಷ್ಟವಿಲ್ಲದ ಅಪ್ರಿಯ ಕರ್ತವ್ಯ ಮಾಡೋ ಸಂದರ್ಭ ಬಂದಾಗ ಅದಕ್ಕೆ ಸ್ಟ್ರೆಸ್ ಅಂತ ಹೆಸರು ಕೊಡ್ತೀವಿ. ಅರ್ಜುನ ಮಾಡಿದ್ದು ಅದೇ ತಾನೇ. ಎಂಥ ಯೋಧ ಅವನು! ಯುದ್ಧ ಶುರುವಾಗೋ ಮುಂಚೆನೇ ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಡಿಕ್ಲೇರ್ ಆಗೋಗಿತ್ತು ಅಲ್ವಾ? ಎಂಥ ಯೋಧ ಅವನು! ಎಂಥವನಾದ್ರೂ ಸದೆ ಬಡಿತಾ ಇದ್ದ. ಆದರೆ ಏನು ಪ್ರಾಬ್ಲಮ್ ಆಯಿತು ಅವನಿಗೆ? ಬೇರೆಯವರಾದರೆ ಮಾಡ್ತಾ ಇದ್ದ. ತನ್ನ ಸ್ವಂತ ತಾತ, ತನ್ನ ಗುರುಗಳು, ತನ್ನ ಅಣ್ಣ ತಮ್ಮಂದರು, ತನ್ನ ದಾಯಾದಿಗಳು, ಮಮ ಅಂತ ಬಂತಲ್ಲ. ಬೇರೆಯವ್ರ ತಾತ, ಬೇರೆಯವರ ಅಣ್ಣ ತಮ್ಮ ಅಂದರೆ ಏನು ಬಿಡು ಬಾಣ. ನನ್ನ ಅಣ್ಣ ತಮ್ಮ, ನನ್ನ ತಾತ ಅಂದ ತಕ್ಷಣ ಮಮಕಾರ ಎದ್ದುಬಿಡುತ್ತೆ, ಅವ್ರು ತಪ್ಪು ಮಾಡಿದರೂ ಪರವಾಗಿಲ್ಲ ಅಂತ. ಈಗ ಒಬ್ಬ ಪೊಲೀಸ್ ಆಫೀಸರು ಎಂಥವನ್ನೂ ಹಿಡಿದು ಹಾಕ್ತಾನೆ ಜೈಲಿಗೆ, ಎಂಥ ತಪ್ಪಿತಸ್ಥರನ್ನು. ತನ್ನ ಮಗ ಸಿಕ್ಕಾಕೊಂಡ್ಬಿಟ್ರೆ ಏನು ಮಾಡಬೇಕು ಅವನು? ಹಾಕಬೇಕಾ ಬೇಡವಾ ಜೈಲಿಗೆ? ಹಾಕಬೇಕು ತಾನೇ. ಆವಾಗ ನರಮಂಡಲ ಶಕ್ತಿ ಇರಬೇಕಾಗತ್ತೆ. ಆಗ ಭಾವುಕನಾಗ್ಬಿಡ್ತಾನೆ, ಪಿತೃವಾತ್ಸಲ್ಯ ಹೋಗ್ಬಿಡುತ್ತೆ. ನನ್ನ ಮಗ ಪಾಪ, ಅವ್ನ ಫ್ಯೂಚರ್ ಹಾಳಾಗ್ಬಿಟ್ರೆ, ನನ್ನ ಮಗ ಮನೆ ಕರ್ಕೊಂಡೋಗಿ ಬುದ್ಧಿ ಹೇಳಿ, ಇನ್ನೊಬ್ಬರ ಮಗನ ಹಾಕಿದವಾಗ ಏನೂ ಅನ್ನಿಸ್ಲಿಲ್ಲ. ನರಮಂಡಲದ ಶಕ್ತಿ ಅಂತಂದರೆ, ನಮ್ಮ ಜೀವನದಲ್ಲಿ ಸುಖವಾಗಲಿ, ದುಃಖವಾಗಲಿ, ಕಹಿ ಸಿಹಿ ಅನುಭವಗಳಾಗಲಿ, ಲಾಭ ನಷ್ಟಗಳಾಗಲಿ, ಏನೇ ಆದರೂ ಕೂಡ ಅದನ್ನು ಬ್ಯಾಲೆನ್ಸ್ಡಾಗಿ, ಸುಖ ದುಃಖೇ ಸಮಯ ಕೃತ್ವ ಲಾಭ ಲಾಭೌ ಜಯ ಜಯವು ಅಂತ ಕೃಷ್ಣ ಹೇಳಲ್ವಾ? ತುಲ್ಯನಿಂದ ಸ್ತುತಿ. ಕೆಲವರು ತುಂಬ ಹೊಗಳ್ತಾರೆ, ಅಷ್ಟು ಹೊಗಳಿಕೆಗೆ ನಾವು ಪಾತ್ರ ಅಲ್ವಾ ಅಂತ ನಮ್ಗೆ ಗೊತ್ತಾಗಲ್ಲ. ಹೊಗಳೋದು ಚೆನ್ನಾಗಿರುತ್ತೆ ಒಂಥರ ಅಲ್ವಾ? ಹೊಗಳಿಸ್ಕೊಳ್ಳೋಕೆ ಯಾರಿಗೆ ಚೆನ್ನಾಗಿರಲ್ಲ. ಹಾಗೇನು ಸುಮ್ಮನೆ ಬಿಡ್ತಾನೆ ಪರಮಾತ್ಮ? ಇದು ಸ್ವಲ್ಪ ಜಾಸ್ತಿ ಆಯಿತು ನಿಂಗೆ ಡೋಸು ಅಂತ ಅಲ್ಲೆಲ್ಲ ಹೋದ ತಕ್ಷಣ ಠಸಕ್ಕಂತ ಯಾರೋ ಅಂತಾರೆ ನಮ್ಮನ್ನ. ಭಗವಂತನೇ ಕೊಡೋದು ಎರಡನ್ನೂ ಕೂಡ. ಸ್ವಲ್ಪ ವಾಪಸ್ ಇಳಿತೀವಿ ಭೂಮಿ ಮೇಲೆ, ವಾಪಸ್ಸು ಸರಿಯಾಗಿ ನೆಟ್ಟಿಗೆ ನಿಂತ್ಕೊಳ್ತೀವಿ. ಇದು ಎರಡೂ ಆಗ್ತಾ ಇರುತ್ತೆ ಜೀವನದಲ್ಲಿ. ಆ ಸಂದರ್ಭದಲ್ಲಿ ಸುಖ ಬಂದಾಗ ಸಿಕ್ಕಾಪಟ್ಟೆ ಆನಂದ ಪಟ್ಬಿಡೋದು, ಬೆರಗಾಗ್ಬಿಡೋದು, ಮನಸೋತು ಬಿಡೋದು, ಅವ್ರ ಹಿಂದೆನೇ ಹೋಗ್ಬಿಡೋದು, ಅವರನ್ನೇ ಒಪ್ಕೊಂಡ್ಬಿಡೋದು, ಅವರ ಅಭಿಮತಕ್ಕೆ ಶರಣಾಗ್ಬಿಡೋದು, ಇದೆಲ್ಲ ಇದೆಯಲ್ಲ, ಇದು ಆಗಬಾರ್ದು. ಒಂದು ಸ್ಥೈರ್ಯ ಇರಬೇಕು ನಮ್ಮಲ್ಲಿ. ಹಾಗೆ ನಮ್ಮನ್ನು ಯಾರೋ ತಿರಸ್ಕರಿಸಿದ್ರು, ಬೈದರು, ಖಂಡಿಸಿದ್ರು, ಸೈದ್ಧಾಂತಿಕವಾಗಿಯೋ ವೈಯಕ್ತಿಕವಾಗಿಯೋ ಏನೋ ಅವ್ರಿಗೂ ನಮಗೂ ಅಭಿಪ್ರಾಯ ಭೇದವೇ, ನೋ ಪ್ರಾಬ್ಲಮ್. ಜೀವನದಲ್ಲಿ ಹಾಗೇ ಇರಬೇಕು ನಾವು. ಅದರಿಂದ ನಾವು ಡಿಸ್ಟರ್ಬ್ ಆಗಬಾರ್ದು. ಯಸ್ಮಾನೋ ದ್ವಿಜತೆ ಲೋಕ ಲೋಕಾನೋ ದ್ವಿಜತೆ ಜಯ, ಕೃಷ್ಣನದೇ ಮಾತು. ಉದ್ವಿಗ್ನವಾಗಬಾರ್ದು, ಉದ್ವಿಗ್ನಗೊಳಿಸಬಾರ್ದು ಅಂತ. ಈ ರೀತಿಯ ಶಕ್ತಿ ಬರೋದೇ ನರಮಂಡಲದ ಶಕ್ತಿ. ಮಾತಿಗೂ ಸ್ಟ್ರೆಸ್ಸು, ಮಾತಿಗೂ ದುಃಖ, ಬೇಜಾರು, ಕೋಪ, ತಾಪ. ಅವ್ರು ಹಿಂಗೆ ಯಾಕಪ್ಪ ಹೇಳಿದ್ರು, ಬೈಯೋದು ಬೇರೆ. ನನ್ನನ್ನು ಹಿಂಗೆ ಅನ್ಬೋದಾ ಇವರು ಅಂತ. ನಾವೇನು ದೊಡ್ಡ ಸೀಮೆ ಮಹಾತ್ಮರು ಅಂತ. ಕೃಷ್ಣ ಪರಮಾತ್ಮನನ್ನು ಬಿಟ್ಟಿಲ್ಲ ಲೋಕ, ರಾಮನನ್ನು ಬಿಟ್ಟಿಲ್ಲ, ಸೀತಾ ಮಾತೇನು ಬಿಟ್ಟಿಲ್ಲ ಲೋಕ. ನಮ್ಮನ್ನು ಬಿಡುತ್ತಾ? ಇದಿದ್ದದ್ದೇ ಈ ಲೋಕದಲ್ಲಿ. ಹಾಗಾಗಿ ನರಮಂಡಲ ಗಟ್ಟಿಯಾಗಿರೋದು ಅಂದ್ರೇನು? ಉಕ್ಕಿನಂಥ ನರಮಂಡಲ. ಎಂಥ ಕಷ್ಟ ಬರಲಿ, ನಷ್ಟ ಬರಲಿ, ಆತ್ಮಹತ್ಯೆ ಯೋಚನೆ ಬರಬಾರ್ದು, ಡಿಪ್ರೆಷನ್ ಅನ್ನೋದು ಗೊತ್ತೇ ಇರಬಾರ್ದು ನಮಗೆ. ಒಂದೆರಡು ಕಣ್ಣೀರು ಬರುತ್ತೆ, ಒರೆಸ್ಕೋಬೇಕು, ಭಗವದ್ಗೀತೆ 2 ಲೈನ್ ಓದಬೇಕು, ಮುಂದುವರಿಸ್ತಾ ಇರಬೇಕು. ಅದಕ್ಕಾಗೇ ಭಗವದ್ಗೀತೆ ಇರೋದು.
ಆ ರೀತಿ ಬದುಕಬೇಕು ನಾವು. ಎಂಥ ತಾಪತ್ರಯ ಬಂತು, ಸಾವು, ನೋವು, ಕಾಯಿಲೆ, ತೊಂದರೆ, ನಿಂದೆ, ಅಪವಾದ ಅಥವಾ ಸೋಲು, ಇದೆಲ್ಲ ನಾವು ಜೀವನಾನುಭವಗಳಿಗೆ ಕೊಡೋ ಹೆಸರುಗಳಷ್ಟೇ. ಇದು ಜೀವನ ಅಷ್ಟೇ, ಇದೆಲ್ಲ ಎಲ್ಲರಿಗೂ ಇದ್ದದ್ದೇ. ಹಾಗಾಗಿ ಉಕ್ಕಿನಂತಹ ನರಮಂಡಲ ಈಗಲಿಂದಲೇ ನಾವು ಡಿಸೈಡ್ ಮಾಡಿಬಿಡ್ಬೇಕು. ಓಹೋ, ನಾನು ಇಂಜಿನಿಯರಿಂಗ್ ಮಾಡಿಬಿಟ್ಟಿದ್ದೀನಿ, ನಾನು ಡಾಕ್ಟರ್ ಆಗಿಬಿಟ್ಟಿದ್ದೀನಿ, ಸೊ ನಾನು ಅಲ್ಟಿಮೇಟ್, ನಂಗೆ ಕಷ್ಟನೇ ಬರಲ್ಲ ಅಂತ ಖಂಡಿತ ತಿಳ್ಕೊಳ್ಬೇಡಿ. ಜೀವನದಲ್ಲಿ ಎಲ್ಲವನ್ನ ದಕ್ಕಿಸ್ಕೋಬೇಕು ನಾವು. ಸಿಕ್ಕೋದು ಬೇರೆ, ದಕ್ಕದು ಬೇರೆ ಅಲ್ವಾ? ದಕ್ಕಿಸ್ಕೋಬೇಕು. ಆ ದಕ್ಕಿಸ್ಕೋಬೇಕಂತಂದರೆ ನಾವು ಸುಖ ದುಃಖಗಳ ಹಾದಿಯಲ್ಲಿ ಒಂದೇ ಮನಸ್ಸಿಂದ ಹೋಗಬೇಕು. ಅದಕ್ಕೆ ಉಕ್ಕಿನಂತಹ ನರಮಂಡಲ ಅಂತ ಹೇಳಿದ್ರು. ಮೂರನೇದು ವಿದ್ಯುತ್ ಶಕ್ತಿ ಅಂತ ಇಚ್ಛಾಶಕ್ತಿ. ಇಚ್ಛಾಶಕ್ತಿ ಹೇಗಿರಬೇಕು ಅಂದರೆ ಧ್ಯೇಯ ಸ್ಪಷ್ಟವಾಗಿರಬೇಕು. ನಮಗೆ ಒಂದು ಧ್ಯೇಯ ಇರಬೇಕು ಜೀವನಕ್ಕೆ, ಒಂದು ಗುರಿ ಸ್ಪಷ್ಟವಾಗಿರಬೇಕು. ಆ ಗುರಿ ನಾನಾ ಆಯಾಮಗಳಿರ್ಬೋದು. ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ ಎಲ್ಲ ಇರಬೇಕು. ಯಾವುದೋ ಒಂದು ವರ್ಕೌಟ್ ಆಗುತ್ತೆ, ಟ್ರಯಲ್ ಆ್ಯಂಡ್ ಎರರ್ ಆಗಿ ಕೊನೆಗೂ ವರ್ಕೌಟ್ ಆಗುತ್ತೆ. ಆದರೆ ಹೋಗೋದನ್ನು ಮಾತ್ರ ನಿಲ್ಲಬಾರ್ದು. ಈಗ ನಮ್ಮ ಡಿ ವಿ ಗುಂಡಪ್ಪನವರು ಒಂದು ಸೊಗಸಾದ ಪದ್ಯ ಬರೆದಿದ್ದಾರೆ, ನನ್ನ ಬಾಯಲ್ಲಿಲ್ಲ, ಭಾಳ ಚೆನ್ನಾಗಿದೆ. ನದಿಯ ಬಗ್ಗೆ ಬರೀತಾರೆ. ನದಿಯ ಗತಿಯನ್ನು ಜೀವನಕ್ಕೆ ಹೋಲಿಸಿ ಬರೀತಾರೆ. ನದಿ ಹುಟ್ಟುವಾಗ ಚಿಕ್ಕದಾಗಿರುತ್ತೆ ತಾನೆ. ನಾನು ಎಷ್ಟೋ ನದಿಗಳು ಹುಟ್ಟೋ ಜಾಗಕ್ಕೆ ಚಾರಣ ಮಾಡಿದ್ದೀನಿ, ಟ್ರೆಕ್ಕಿಂಗ್ ಮಾಡಿದ್ದೀನಿ. ಅಯ್ಯೋ ಇದಾ ನದಿ ಅಂತ ಅನಿಸುತ್ತೆ ನಮಗೆ, ಟ್ಯಾಪ್ ನೀರು ಇದ್ದಂಗೆ ಇರುತ್ತೆ. ಆದರೆ ಅದು ಸಮುದ್ರ ಸೇರೋ ಹೊತ್ತಿಗೆ ಹೇಗಾಗಿರುತ್ತದು, ಎಲ್ಲಿಂದ ಎಲ್ಲಿ ಸಮುದ್ರ ಸೇರುತ್ತದು, ಎಲ್ಲಿಂದ ಎಲ್ಲಿಗೆ. ಹಾಗೆ ಸೇರುವಾಗ ಆ ನದಿಯ ಹಾದಿ ಇದೆಯಲ್ಲ, ಸಣ್ಣ ಹೀಗೆ ಬರುತ್ತೆ, ಅಲ್ಲೆಲ್ಲೋ ಜಿಗಿಯುತ್ತೆ, ಇಲ್ಲಿ ಮಿನುಗುತ್ತೆ, ಅಲ್ಲಿ ಆಮೇಲೆ ಬೇಸಿಗೆ ಬಂದರೆ ಒಣಗೆ ಹೋಗುತ್ತೆ, ಅಕ್ಕಪಕ್ಕದ ತೊರೆಗಳನ್ನ ಸೇರಿಸ್ಕೊಂಡು ಸ್ವಲ್ಪ ದೊಡ್ಡದಾಗತ್ತೆ. ಬರ್ತಾ ಇರುವಾಗ ಪ್ರಪಾತ ಬಂದ್ಬಿಡುತ್ತೆ. ಅಯ್ಯೋ ಪ್ರಪಾತವೇ, ನನ್ನ ಪಾಡಿಗೆ ನಾನು ಬರ್ತಾ ಇದ್ದೆ, ಪ್ರಪಾತ ಬಂದ್ಬಿಡುತ್ತಲ್ಲ ಅಂತ ಅಳುತ್ತಾ ನದಿ ಧುಮುಕತ್ತಷ್ಟೆ. ಏನು ಮಾಡೋದು, ದಾರಿ ಇಲ್ಲ, ಧುಮುಕತ್ತೆ. ನೀರೆಲ್ಲ ಚೆಲ್ಲಾಪಿಲ್ಲಿಯಾಗಿ ನೀರೇ ಉಳಿಯಲ್ಲ. ಆದರೆ ಸ್ವಲ್ಪ ಆದಮೇಲೆ ನಿಧಾನವಾಗಿ ನೀರೆಲ್ಲ ವಾಪಸ್ ಬಂದು ಸರೋವರವಾಗುತ್ತೆ. ಸಾಕಷ್ಟು ನೀರು ಬಂದಮೇಲೆ ಮತ್ತೆ ಮುಂದುವರಿಸುತ್ತೆ ಪ್ರಯಾಣ. ಬೆಟ್ಟ ಅಡ್ಡ ಬರುತ್ತೆ. ನನ್ನ ಪಾಡಿಗೆ ನಾನು ಹೋಗ್ತಿದ್ರೆ ಬೆಟ್ಟ ಬರಬೇಕಾ ಅಂತ ಹೇಳೋದಿಲ್ಲ ಅದು. ಬೆಟ್ಟವನ್ನು ಬಳಸ್ಕೊಂಡು 2-3 ಕಿಲೋಮೀಟರ್ ಎಕ್ಸ್ಟ್ರಾ ಆಯಿತು, ಆದರೂ ಮುಂದುವರಿಯುತ್ತೆ. ಆ ನದಿ ತುಂಬ ಚೆನ್ನಾಗಿದೆ ಆ ಪದ್ಯ. ಅಲ್ಲಿ ಜಿಗಿದು, ಇಲ್ಲಿ ನೆಗೆದು, ಅಲ್ಲಿ ಕುಲುಕಿ, ಇಲ್ಲಿ ಬಳುಕಿ ಅಂತೆಲ್ಲ ಬರುತ್ತೆ. ಭಾಳ ಪ್ರಾಸಯುತವಾಗಿದೆ. ಹಾಗೆ ಹೋಗಿ ಸಮುದ್ರವನ್ನು ಸೇರುತ್ತೆ ನದಿ. ಹಾಗೆ ನಮ್ಮ ಜೀವನ ಸಮುದ್ರ ಸೇರಲೇಬೇಕು ಅನ್ನೋ ವಿಲ್ ಪವರ್ ನದಿಯಲ್ಲಿರೋ ಹಾಗೆ ನನ್ನ ಗಮ್ಯವನ್ನು ತಲುಪಲೇಬೇಕು. ಇವತ್ತೋ ನಾಳೆನೋ ನಾಡಿದ್ದೋ 10 ವರ್ಷದ ನಂತರವೂ ನಿರಂತರ ಗಮನ ಇದೆಯಲ್ಲ, ಗತಿಶೀಲತೆ, ಇದು 3 ನಮ್ಮ ಯುವಕರಲ್ಲಿರಬೇಕು ಅಂತ ವಿವೇಕಾನಂದರ ಮಾತು ತುಂಬ ಚೆನ್ನಾಗಿದೆ. ಈ 3 ಆಯಾಮಗಳಲ್ಲಿ ನಾವು ಗಟ್ಟಿಯಾಗಬೇಕು. ಈ 3 ಆಯಾಮಗಳಲ್ಲಿ ಗಟ್ಟಿಯಾಗೋದ್ರ ಮೂಲಕ ನಾವು ರಾಮರಾಜ್ಯವನ್ನು ಕಟ್ಟಕ್ಕಾಗತ್ತೆ. ರಾಮನ ವರ್ಣನೆ ನೋಡಬೇಕು ನೀವು. ರಾಮರಾಜ್ಯ ಸುಮ್ಮನೆ ಬರಲಿಲ್ಲ. ಏನೋ ಮಹಾವಿಷ್ಣು ಬಂದ್ಬಿಟ್ಟಪ್ಪ, ಅವತಾರ ಎತ್ತಿ ಬಂದ್ಬಿಟ್ಟ, ರಾಮರಾಜ ಆಗೋಯ್ತು. ಅಷ್ಟು ಸಿಂಪ್ಲಿಫೈ ಮಾಡಬಾರ್ದು. ಅಷ್ಟು ಈಸಿಯಾಗಿ ರಾಮರಾಜ್ಯ ಕಟ್ಟಲಿಲ್ಲ. ತುಂಬ ಕಷ್ಟಪಟ್ಟಿದ್ದಾನೆ ಅವನು, ಪರಿಶ್ರಮ ಮಾಡಿದ್ದಾನೆ. ಪರಮಾತ್ಮನೇ ಇರ್ಬೋದು, ಆದರೆ ಈ ಜಗತ್ತಲ್ಲಿ ನಮ್ಮ ಹಾಗೆ ಮಾಂಸದ ದೇಹ ಧರಿಸಿ ಬಂದಮೇಲೆ ನಾವು ಮನುಷ್ಯರು ಯಾರನ್ನೂ ಸ್ಪೇರ್ ಮಾಡಲ್ಲ. ರಾಮನಿಗೂ ಕಾಟ ಕೊಟ್ಟಿರ್ಬೇಕಾದಷ್ಟು ಜನ ಇದ್ರು. ಅಂಥ ರಾಮ, ಅವನ ಗುಣವರ್ಣನೆ ಪ್ರಾರಂಭದಲ್ಲೇ ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಷ್ಟವೀರ್ಯವಾನ್ ಅಂತೆಲ್ಲ ಕೇಳ್ಕೊಂಡು ಹೋಗ್ತಾರೆ ನಾರದರು. ಸಾಂಪ್ರತಂ ಲೋಕೆ, ನಾರದರು ಬಂದಾಗ ತಪಸ್ವಾಧ್ಯಾಯ ನಿರತಃ ಅಂಥ ನಾರದ ಬಂದಾಗ ವಾಲ್ಮೀಕಿಗಳು ಕೇಳ್ತಾರೆ ನೋಡಿ, ನಾರದರು ದೇವರ್ಷಿಗಳು, ಅವ್ರಿಗೆ ಎಲ್ಲ ಲೋಕಗಳಿಗೂ ಫ್ರೀ ವೀಸಾ ಅಲ್ವಾ, ಎಲ್ಲಿ ಬೇಕಾದ್ರೂ ಓಡಾಡ್ತಿರ್ತಾರೆ ಅವರು. ಅವರನ್ನೇ ಕೇಳ್ತಾರೆ, ನೀನು ಇಡೀ ಪ್ರಪಂಚವನ್ನು ತುಂಬ ಓಡಾಡಿ ನೋಡಿದಂಥವನು ಮಹರ್ಷಿ, ನನಗೆ ಹೇಳು, ಈ ಕಾಲದಲ್ಲಿ ಸಾಂಪ್ರತಂ ಸದ್ಯಕ್ಕೆ ನಮ್ಮ ಕಾಂಟೆಂಪ್ರರಿ ಟೈಮ್ಸಲ್ಲಿ ಗುಣವಾನ್, ವೀರ್ಯವಾನ್, ವಿದ್ವಾನ್ ಎಲ್ಲ ಆಗಿರಬೇಕು, ಬಲವಾನ್, ಶಾಂತನೂ, ತುಂಬ ಸಭ್ಯನೂ, ಭಾಳ ಸುಸಂಸ್ಕೃತನೂ, ಪರಾಕ್ರಮಶಾಲಿಯೂ, ಯಾರನ್ನು ಕಂಡ್ರೆ ದೇವತೆಗಳು ಹೆದರ್ತಾರೋ ಅಕಸ್ಮಾತ್ ಅವನು ಕುಪಿತಸ್ಥನಾದರೆ, ಅಂಥ ಗುಣಗಳೆಲ್ಲ ಒಬ್ಬನಲ್ಲೇ ಇರೋಕ್ಕೆ ಸಾಧ್ಯನಾ? ಏನೋ ಪುರಾಣದಲ್ಲಿ ಓದಿರ್ಬೋದು, ಪೃಥು ಮಹಾರಾಜ ಇದ್ದ, ಇನ್ಯಾರೋ ಇದ್ದ, ನಮ್ಮ ಕಾಲದಲ್ಲಿ ಯಾರು ಇದ್ದಾರಾ ಅಂತ ವಾಲ್ಮೀಕಿ ಮಹರ್ಷಿ ಕೇಳ್ತಾರಲ್ಲ, ಎಷ್ಟು ಚೆನ್ನಾಗಿದೆ. ಆಗ ನಾರದರು ಹೇಳೋಕ್ಕೆ ಶುರು ಮಾಡ್ತಾರೆ, ರಾಮನ ವರ್ಣನೆ ರಾಮಾಯಣ ಶುರುವಾಗೋದೇ ರಾಮನ ಗುಣವರ್ಣನೆಯಿಂದ. ಮೆಸೇಜ್ ಎಷ್ಟು ಚೆನ್ನಾಗಿದೆ ನೋಡಿ. ಆ ರಾಮನ ಗುಣದಲ್ಲಿ 1001 ಭಾಗದಲ್ಲಿ 1001 ಭಾಗದಲ್ಲಿ 1001 ಭಾಗದಲ್ಲಿ 1001 ಭಾಗ ನಮಗಿದ್ರೂ ಕೂಡ ನಾವು ಮೈಗೂಡಿಸ್ಕೊಂಡ್ರೂ ಕೂಡ ಜನ್ಮ ಸಾರ್ಥಕವಾಗುತ್ತೆ. ಅದು ದೊಡ್ಡ ಸಂದೇಶ ನಮಗೆ. ಎಷ್ಟು ಚೆನ್ನಾಗಿ ಮನಸ್ಸು ಕಣ್ಣು ಅರಳುತ್ತೆ ಅದು ಓದ್ತಾ ಇದ್ದರೆ.
ಆ ಪ್ರಾರಂಭದಲ್ಲೇ ಬರುವ ರಾಮನ ಗುಣವರ್ಣನೆ ಇದೆಲ್ಲ ಬರುತ್ತೆ. ಕಬ್ಬಿಣದಂಥ ಮಾಂಸಖಂಡಗಳು, ವಿಶಾಲವಾದ ಎದೆ ಇತ್ತಂತೆ, ಪುಷ್ಕಲವಾದ ಬಾಹುಗಳಿತ್ತಂತೆ, ಮ್ಯಾಗಿ ನೂಡಲ್ಸ್ ತಿನ್ಕೊಂಡು ಮಾಲ್ ತಿರುಗ್ತಾ ಇದ್ರೆ ಅದೆಲ್ಲ ಬರುತ್ತಾ? ಯಾವ ಸುಖವೂ ಕೂಡ ನಮ್ಮ ಅಡಿಯಾಳಾಗಿರಬೇಕು, ನಾವು ಅದಕ್ಕೆ ಅಡಿಯಾಳಾಗಬಾರ್ದು. ಆವಾಗ ಮಾತ್ರ ದೇಹ ದೃಢವಾಗಿರುತ್ತೆ, ಮನಸ್ಸು ದೃಢವಾಗಿರುತ್ತೆ, ಸಂಕಲ್ಪ ದೃಢವಾಗಿರುತ್ತೆ. ರಾಮನಲ್ಲಿ ಅದು ಕಾಣಿಸುತ್ತೆ. ಭವ್ಯವಾದ ಯೌವನದ ಕಲ್ಪನೆ, ಅವನ ಸೌಂದರ್ಯ ಅನ್ನೋದು ಬರೀ ಸ್ಕಿನ್ ಡೀಪ್ ಅಲ್ಲ, ಅವನು ಆರೋಗ್ಯದಿಂದ ಸೂಸುವ ಸೌಂದರ್ಯ ಅದು. ಹೇಗಿದ್ದ ಅವನು ಆ ರಾಮನ ವರ್ಣನೆ ಮಾಡೋದ್ರಲ್ಲಿ ತೃಪ್ತಿನೇ ಇಲ್ಲ ವಾಲ್ಮೀಕಿ ಮಹರ್ಷಿಗಳಿಗೆ. ಅಷ್ಟು ವರ್ಣನೆ ಮಾಡ್ತಾರಲ್ಲ, ಮತ್ತೆ ಶುರು ಮಾಡ್ತಾರೆ, ಇನ್ನೊಂದು ಸಲ ಶುರು ಮಾಡ್ತಾರೆ. ರಾಮಾಯಣದೊಳಗೆ ಒಂದು ಚಿಕ್ಕ ರಾಮಾಯಣ ಬರುತ್ತೆ ಗೊತ್ತಾ ನಿಮಗೆ? ಆಂಜನೇಯ ಸ್ವಾಮಿ ಸೀತಾಮಾತೆ ನೋಡಕ್ಕೆ ಹೋಗ್ತಾನಲ್ಲ, ಶಿಂಶುಪ ವೃಕ್ಷದ ಮೇಲೆ ಬಚ್ಚಿಟ್ಕೊಂಡು ಮತ್ತೆ ರಾಮಾಯಣ ಕತೆ ಹೇಳ್ತಾನೆ ಸೀತೆಗೆ ಕೇಳಿಸೋ ಹಾಗೆ. ಅವಳು ತವ್ರ ಮನೆ ಭಾಷೆಯಲ್ಲಿ ಯಾರಪ್ಪ ಅಂತ ಸುತ್ತು ನೋಡ್ತಾಳೆ. ಅದೆಷ್ಟು ಸಲ ರಾಮನ ವರ್ಣನೆ ಬರುತ್ತೆ, ಯಾಕೆ ಅಂದರೆ ಅದೇ ನಮಗೆ ಸಂದೇಶ. ಅಂಥ ವ್ಯಕ್ತಿತ್ವ, ಅಂಥ ಗುಣಗಳ ರಾಶಿ. ಅದರಲ್ಲಿ ಸ್ವಲ್ಪವನ್ನಾದರೂ ನಾವು ಬೆಳೆಸ್ಕೊಳ್ಬೇಕು. ಕೆಲವಾದರೂ ಆದರ್ಶಗಳು ನಮಗಿರಬೇಕು. ನಮ್ಮ ಆದರ್ಶ ಯಾವನೋ ಒಂದು ನಟ ನಟಿಯೋ ಆಗಿಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ. ಅವರೆಲ್ಲ ಕೃತಕರು, ಅವರೆಲ್ಲ ರೀಲ್ ಬ್ಯೂಟಿಗಳು, ರೀಲ್ ಹೀರೋಗಳು. ನಿಜ ಜೀವನದಲ್ಲಿ ವಿತ್ ಡ್ಯೂ ರೆಸ್ಪೆಕ್ಟ್ ಕಲಾವಿದರು ಇರ್ಬೋದು. ಅವರ ಕಲೆಯನ್ನು ನಾನು ಪ್ರಶ್ನಿಸ್ತಾ ಇಲ್ಲ, ಬಟ್ ಇವಾಗ ಎಷ್ಟು ಮಟ್ಟಕ್ಕೆ ಕಲೆ ಇದೆಯೋ ಗೊತ್ತಿಲ್ಲ, ಬರೀ ಅಶ್ಲೀಲ ತುಂಬಿಕೊಂಡಿದೆ ಅಲ್ಲಿ. ಬಾಲಿವುಡ್ ಅಂತೂ ದೊಡ್ಡ ಡಸ್ಟ್ಬಿನ್ನು. ಆದರೆ ಅವರೆಲ್ಲ ನಮ್ಮ ಆದರ್ಶ, ನಿಜವಾದ ಜೀವನದ ಆದರ್ಶ, ನಿಜವಾದ ಜೀವನಾದರ್ಶ. ನಿಜವಾಗ್ಲೂ ದೇಶಕ್ಕಾಗಿ ಯಾರು ನಿಲ್ತಾರೆ, ಯಾರು ಮಡಿತಾರೆ, ಯಾರು ಸಮಾಜಕ್ಕಾಗಿ ದುಡಿತಾರೆ, ಯಾರು ಅನ್ಯಾಯವನ್ನು ಎದುರಿಸಿ ಕೇಳ್ತಾರೆ. ಬೀದಿಯಲ್ಲಿ ನಮ್ಮ ಸಮಾಜದಲ್ಲಿ ಅನ್ಯಾಯ ಆಗ್ತಿದೆ, ಹಿಂಗೆ ನೋಡೋದು, ಬೇಗ ಕಿಟಕಿ ಬಾಗಿಲು ಮುಚ್ಕೊಂಡ್ಬಿಟ್ಟು ಒಳಗೆ ಹೊಟ್ಟೋಗ್ಬಿಡೋದು, ನಮ್ಗೆ ಯಾಕಪ್ಪ ಅಂತ. ಅದು ಆದರ್ಶನ ನಮಗೆ? ಹೋಗಿ ಅಲ್ಲಿ ಸಹಾಯಕ್ಕೆ ಹೋಗ್ಬೇಕು ನಾವು, ಅದು ಆದರ್ಶ. ರಾಮಾಯಣದಲ್ಲಿ ಒಂದು ಪ್ರಸಂಗ ಬರುತ್ತೆ. ರಾಮ ಮತ್ತು ಲಕ್ಷ್ಮಣರಿಗೆ ವಿಶ್ವಾಮಿತ್ರ ಮಹರ್ಷಿಗಳು ಬಲ ಇತ್ಯಾದಿ ಬೇಕಾದಷ್ಟು ಕೊಟ್ಟರು, ಬೇಕಾದಷ್ಟು ಶಸ್ತ್ರಾಸ್ತ್ರಗಳನ್ನು ಕೊಟ್ಟರು. ಮತ್ತು ಹಲವಾರು ಋಷಿಪುಂಗವರು ಅದೆಷ್ಟೊಂದು ಅಸ್ತ್ರಗಳನ್ನು ಕೊಡ್ತಾರೆ ರಾಮನಿಗೆ ಅಂದರೆ, ನಾನೆಲ್ಲ ಕೌಂಟ್ ಮಾಡಿಟ್ಟಿದ್ದೀನಿ, 50ಕ್ಕಿಂತ ಜಾಸ್ತಿ ಬರುತ್ತೆ ಒಂದು ಕಡೆ ಪಟ್ಟಿ. ಅಷ್ಟೊಂದು ಶಸ್ತ್ರಗಳನ್ನು ರಾಮನಿಗೆ ಲಕ್ಷ್ಮಣನಿಗೆ ಕೊಡ್ತಾರೆ. ಋಷಿಮುನಿಗಳ ಹತ್ರ ಶಸ್ತ್ರಾಸ್ತ್ರಗಳಿದ್ವು ಅನ್ನೋದು ವಿಶೇಷ ನೋಡಿ. ಬರೀ ಕಮಂಡಲೂ ಇತ್ತು, ಮಂತ್ರಾಕ್ಷತೆ ಇತ್ತು ಅಂತಲ್ಲ, ಶಸ್ತ್ರಾಸ್ತ್ರಗಳಿದ್ವು. ಅವರು ಬಳಸದೆ ಹೋದರೂ ಯೋಗ್ಯರಿಗೆ ತಲುಪಿಸಿದ್ರಲ್ಲ, ಅದು ತುಂಬ ದೊಡ್ಡ ಸಂದೇಶ. ಅಂದರೆ ಸಮಾಜದ ಉದ್ಧಾರಕ್ಕಾಗಿ, ಧರ್ಮ ರಕ್ಷಣೆಗಾಗಿ ವಿರಕ್ತರು ಕೂಡ ತೊಡಗ್ತಾ ಇದ್ರು ಅಂತ ಗೊತ್ತಾಗತ್ತೆ ಅಲ್ಲಿ. ವಿರಕ್ತರಿಗೂ ಆ ಕನ್ಸರ್ನ್ ಇತ್ತು ಅಂತ ಇರಬೇಕಾದದ್ದೇ. ಜ್ಞಾನಿನಾ ಚರಿತುಂ ಶಕ್ಯಂ ಸಮ್ಯಕ್ ರಾಜ್ಯಾದಿ ಕೌಶಲಂ ಅಂತ ವಿದ್ಯಾರಣ್ಯ ಭಗವಾನರು ಹೇಳ್ತಾರೆ. ಯಾರು ಸರಿಯಾಗಿ ರಾಜಧರ್ಮವನ್ನು ಪಾಲಿಸಬಲ್ಲ ಅಂದರೆ ಜ್ಞಾನಿ ಮಾತ್ರವೇ ಅಂತ. ಅಜ್ಞಾನಿ ಅಲ್ಲ, ಮೋಹಿ ಅಲ್ಲ, ನಿರ್ಮೋಹಿ ಮಾತ್ರ ಪಾಲಿಸಬಲ್ಲ. ರಾಮ ಆಗಿರ್ತಾನೆ. ಈ ಕಾಡಲ್ಲಿ ಓಡಾಡುವಾಗ ತುಂಬ ಶಸ್ತ್ರಾಸ್ತ್ರಗಳನ್ನು ಹೊರೆ ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ರವಿವರ್ಮ ಚಿತ್ರ ಥರ ರಾಮ ಬರೀ ಬಿಲ್ ಇಟ್ಕೊಂಡಿದ್ದ ಅಂತ ತಿಳ್ಕೊಳ್ಬೇಡಿ. ಬರೀ ಬಿಲ್ಲೊಂದೇ ಒಂದು ಬತ್ತಳಿಕೆ ಇತ್ತು ಅಂತ ಹಂಗಲ್ಲ. ಹಲವಾರು ಆಯುಧಗಳನ್ನು ಇಟ್ಕೊಂಡು, ಖಡ್ಗ ಇತ್ಯಾದಿ ಬಳಸಿದ್ದೆಲ್ಲ ಬರುತ್ತೆ ಪ್ರಸಂಗಗಳು. ಈ ಕಬಂಧ ಬಾಹು ಕತ್ತರಿಸಿದಾಗ ಖಡ್ಗ ಇಟ್ಕೊಂಡಿದ್ದ, ಹಲವಾರು ಆಯುಧಗಳನ್ನು ಇಟ್ಕೊಂಡು ಓಡಾಡ್ತಿರ್ತಾನೆ. ಸೀತೆ ಕೇಳ್ತಾಳೆ, ರಾಮ ನಾವು ಬಂದಿದ್ದು ವನವಾಸಕ್ಕಲ್ವಾ, ವನವಾಸದ ಕಾಲದಲ್ಲಿ ಯಾಕೆ ಆಯುಧಗಳು ಸುಮ್ಮನೆ? ಅದು ಒಂಥರ ನಿಮಗೆ ಆಯುಧ ಇಟ್ಕೊಂಡ್ರೆ ಏನಾದ್ರು ಮಾಡಬೇಕು ಅಂತ ಅನ್ನಿಸ್ಬೋದು. ಒಂದು ಸಣ್ಣ ಕತೆ ಕೂಡ ಹೇಳ್ತಾಳೆ. ಆಗ ರಾಮ, ಹೌದಲ್ವಾ, ಇಷ್ಟೊಂದು ಯಾಕೆ ಹೊತ್ಕೊಂಡು ತಿರುಗಬೇಕು ಅಂತ ಹೇಳೋದಿಲ್ಲ. ಅವ್ನು ಹೇಳ್ತಾಳೆ, ಇಲ್ಲ ಸೀತೆ, ನನ್ನ ಕ್ಷಾತ್ರ ಧರ್ಮ ಏನು ಅಂತಂದರೆ, ಎಲ್ಲಿದ್ದರೂ ನಾನು ಯಾರು ರಕ್ಷಿಸ್ತಾ ಇರಬೇಕು. ನಾಡಲ್ಲಿದ್ದರೂ ಅಷ್ಟೇ, ಕಾಡಲ್ಲಿದ್ದರೂ ಅಷ್ಟೇ. ಇಲ್ಲಿ ಯಾರಿಗಾರು ಅಕಸ್ಮಾತ್ ಅಮಾಯಕರಿಗೆ, ಮುನಿಜನರಿಗೆ ತೊಂದರೆ ಆದರೆ, ನಿನಗೆ ತೊಂದರೆ ಆದರೆ, ಅಯ್ಯೋ ನನ್ನ ಹತ್ರ ಐ ಆಮ್ ನಾಟ್ ಎಕ್ವಿಪ್ಡ್ ಎನಫ್ ಅಂತ ನಾನು ಜಾರ್ಕೊಡೋ ಹಾಗಿಲ್ಲ. ನಾನು ಸದಾ ಸನ್ನದ್ಧನಾಗಿರಬೇಕು, ಸಿದ್ಧನಾಗಿರಬೇಕು. ಎಲ್ಲಿದ್ದರೂ ಕೂಡ ನನ್ನ ರಾಜಧರ್ಮವನ್ನು, ಕ್ಷಾತ್ರ ಧರ್ಮವನ್ನು, ರಕ್ಷಿಸುವ ಧರ್ಮವನ್ನು ಪಾಲಿಸಬೇಕು. ಹಾಗಾಗಿ ನಾನು ಇದನ್ನು ಇಟ್ಕೊಂಡಿರಲೇಬೇಕು ಅಂತ ವಿವರಿಸ್ತಾನೆ. ಇದು ಸಣ್ಣ ಕತೆ, ಒಂದು ಪ್ರಸಂಗ ಬಂದು ಹೋಗತ್ತಷ್ಟೇ, ಆದರೆ ನಮಗೆ ತುಂಬ ಅರ್ಥಪೂರ್ಣವಾದ ಕತೆ. ಇವತ್ತು ನಾವು ಎಷ್ಟು ಎಕ್ವಿಪ್ ಆಗಿದ್ದೀವಿ ಅಂತ. ಒಂದಷ್ಟು ಆತಂಕವಾದಿಗಳು, ಟೆರರಿಸ್ಟ್ಗಳು, ಗೂಂಡಾಗಳು ನುಗ್ಗಿದ್ರೆ ಯಾರು ಏನು ಎಕ್ವಿಪ್ ಆಗಿದ್ದೀವಿ? ಒಂದು ಮುಷ್ಟಿಘಾತ ಕೊಡೋಷ್ಟಾದರೂ ಶಕ್ತಿ ಉಳ್ಕೊಂಡಿದೆಯಾ ನಮ್ಮಲ್ಲಿ? ಎಲ್ಲ ಮ್ಯಾಗಿ ನೂಡಲ್ಸ್ ಸಿಂಡ್ರೋಮು, ಹೆಣ್ಮಕ್ಳಿಗೆ ಫೇರ್ ಆ್ಯಂಡ್ ಲವ್ಲಿ ಸಿಂಡ್ರೋಮು. ಈ ಸಿಂಡ್ರೋಮ್ಗಳಲ್ಲಿ ನಾವು ನಮ್ಮ ನಿಜವಾದ ತಾಕತ್ತನ್ನು, ಸತ್ವವನ್ನು ಮರೆತು ಬಿಟ್ಟಿದ್ದೀವಿ. ರಾಮ ಹಂಗಿರಲಿಲ್ಲ, ಸದಾ ಸನ್ನದ್ಧ, ಸದಾ ಸಿದ್ಧ. ಎಂಥ ಸಂದರ್ಭದಲ್ಲಿ ಎಂಥ ಆಪತ್ತು, ಎಂಥ ಕ್ರೈಸಿಸ್ಸು, ಅನ್ಪ್ರೆಸಿಡೆಂಟೆಡ್ ಏನು ಬಂದರೂ ಕೂಡ ತಕ್ಷಣ ಎದುರಿಸುವ ಧೈರ್ಯ, ಸ್ಥೈರ್ಯ, ಶಾಂತಿ, ಯುಕ್ತಿ, ಶಕ್ತಿ, ವಿವೇಚನೆ ಮತ್ತು ಭುಜಬಲ, ಶಸ್ತ್ರಾಸ್ತ್ರಗಳ
ಒಂದು ಪರಿಣತಿ ಎಲ್ಲವೂ ಇತ್ತು. ಹಿ ವಾಸ್ ಟ್ರೈನ್ಡ್, ಹಿ ವಾಸ್ ರೆಡಿ. ದೈಹಿಕವಾಗಿ, ಟೆಕ್ನಿಕಲ್ ಆಗಿ, ಮಾನಸಿಕವಾಗಿ ಸದಾ ಸಿದ್ಧನಾಗಿದ್ನಲ್ಲ, ಅದಕ್ಕೆ ರಾಮರಾಜ್ಯ ಕಟ್ಟೋಕ್ಕಾಯ್ತು ಅವನಿಗೆ. ನಾವೆಷ್ಟು ಸನ್ನದ್ಧರಾಗಿದ್ದೀವಿ? ನಮ್ಮನ್ನು ನಾವು ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ಳೋಕ್ಕಾದ್ರೂ ಶಕ್ತಿ ಇದೆಯಾ? ಕನಿಷ್ಠ ಒಂದು ಕುಸ್ತಿಯನೋ ಒಂದು ಕರಾಟೆನೋ ಕಲ್ತಿದ್ದೀವ? 5 ವರ್ಷ ಹೋಗ್ತೀವಿ, ಬ್ಲ್ಯಾಕ್ ಬೆಲ್ಟ್ ಬಂತು, ಸೆಲ್ಫಿ ಹಾಕ್ಕೊಂಡ್ಬಿಡ್ತೀವಿ, ಮರ್ತೋಗ್ಬಿಡ್ತೀವಿ. ಎಷ್ಟರ ಮಟ್ಟಕ್ಕೆ ಗಟ್ಟಿಯಾಗಿದ್ದೀವಿ? ಬೀದಿಯಲ್ಲಿ ಯಾರೋ ಒಂದು ಹುಡುಗಿಗೇನೋ ತೊಂದರೆ ಕೊಟ್ಟರೆ ಹೋಗಿ ಸದೆ ಬಡಿದು ಓಡಿಸೋ ಅಷ್ಟು ಧೈರ್ಯ, ಸ್ಥೈರ್ಯ, ಭುಜಬಲ, ದೇಹಬಲ, ಮನೋಬಲ ನಮಗಿದೆಯಾ? ಅಥವಾ ಅದು ನಮ್ಮ ಕರ್ತವ್ಯ ಅಂತ ಅನಿಸಿದ್ಯಾ ನಮಗೆ? ನಂಗೆ ಯಾಕಪ್ಪ ಸುಮ್ಮನೆ? ಎಲ್ಲರೂ ಹೀಗೆ ಬ್ಯಾಕ್ಔಟ್ ಆಗಿ 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 ಇವತ್ತು ನಾವು ಹಿಂದೂಗಳು ವಿಭಜಿತರಾಗಿ ಕೂತಿದ್ದೀವಿ. ಯಾರಿಗೆ ತೊಂದರೆ ಆದರೂ ಯಾರು ಮುಂದೆ ಬರೋದಿಲ್ಲ. ಬೌದ್ಧಿಕವಾದ ಕ್ಷಾತ್ರ ಅಂತಂದಿದೆ. ಒಬ್ಬರನ್ನ ಯಾರು ಒಬ್ರು ಸನ್ಯಾಸಿಗಳನ್ನ ಆಡ್ಕೊಂಡ್ರೆ ಮಿಕ್ಕವರೆಲ್ಲ ಕಿಸಿ 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 ನಗೋದು. ನೆಕ್ಸ್ಟ್ ನಮ್ಮ ಟರ್ನು ಅಂತ ಮರ್ತೋಗ್ಬಿಟ್ಟಿದ್ದೀವಿ ನಾವು. ಯಾರೇ ನಮ್ಮ ಸಮುದಾಯದಲ್ಲಿ ಸಜ್ಜನರಿಗೆ ತೊಂದರೆ ಆದರೆ ಎಲ್ಲರೂ ಕೂಡ ನಿಂತು ಅವ್ರಿಗೆ ಸಮರ್ಥನೆ ಕೊಡಬೇಕು. ನಾವು ಮಾಡ್ತಾ ಇಲ್ಲ. ನಾವು ರಾಮ ಧರ್ಮ ರಕ್ಷಣೆಗೆ, ಸಜ್ಜನರ ರಕ್ಷಣೆಗೆ, ಮುಗ್ಧರ ರಕ್ಷಣೆಗೆ, ದುರ್ಬಲರ ರಕ್ಷಣೆಗೆ ಸದಾ ಸಿದ್ಧನಾಗಿರ್ತಾ ಇದ್ದ. ವಿದ್ವಾನ್, ಸಕಲ ವಿದ್ಯಾ ಪಾರಂಗತನಾಗಿರ್ತಿದ್ದ. ಅಷ್ಟು ಸಾಲದು ಅಂತ ಬೀದಿನಲ್ಲಿ ಯಾರಾದರೂ ಪ್ರಾಜ್ಞರು ಹಿರಿಯರು ಕಾಣಿಸಿದ್ರೆ ರಥದಿಂದ ಇಳಿದು ಹೋಗಿ ನಮಸ್ಕಾರ ಮಾಡಿ ಒಂದೆರಡು ಉಪದೇಶ ಹೇಳಿ, ಏನಾದ್ರು ಒಂದು ಒಳ್ಳೆ ಮಾತು ಹೇಳಿ ಅಂತ ಕೇಳಿಸ್ಕೊಳ್ತಾ ಇದ್ದಂತೆ. ನಮಗೆ ಡಿಗ್ರಿ ಆಗೋಗ್ಬಿಟ್ರೆ ಪುಸ್ತಕ ತೆಗೆದು ನೋಡ್ತೀವ? ನಮಗೆ ಯೋಗ್ಯತಾ ಪತ್ರ ಬೇಕಷ್ಟೇ, ಯೋಗ್ಯತೆ ಬೇಕಾಗಿಲ್ಲ. ಆ ಯೋಗ್ಯತಾ ಪತ್ರನ ಟೇಬಲ್ ಕೆಳಗಿಂದ ಕೊಂಡ್ಕೊಳ್ಳೋದು ಎಲ್ಲ ಬಂದ್ಬಿಟ್ಟಿದೆ ಈಗ. ಯೋಗ್ಯತೆ ಬಂತ ಅಂತ. ಅವನು ಸಕಲ ಶಾಸ್ತ್ರ ಪಾರಂಗತ, ವಿದ್ವಾನ್, ಆದರೂ ಕೂಡ ಜಿಜ್ಞಾಸುವಾಗಿದ್ದ. ತಿಳ್ಕೊಳ್ಬೇಕು, ಜ್ಞಾತು ಇಚ್ಛ, ಇನ್ನೊಂದಷ್ಟು ತಿಳ್ಕೊಳ್ತೀನಿ. ಆ ವಿನಮ್ರತೆ ಇದೆಯಲ್ಲ, ಅದು ನಮ್ಮನ್ನು ಬೆಳೆಸತ್ತೆ. ಯಾರು ಫುಲ್ ಸ್ಟಾಪ್ ಹಾಕ್ಕೊಳ್ತಾರೋ, ಆಯ್ತಪ್ಪ ಡಿಗ್ರಿ ಆಯಿತು ಮುಗೀತು, ಫುಲ್ ಸ್ಟಾಪ್ ಹಾಕ್ಕೊಳ್ತಾರೋ ಕಲ್ತಿದ್ದು ಮರ್ತು ಹೋಗ್ಬಿಡತ್ತೆ. ನಾವು ಸದಾ ಕಲಿತಾ ಇರಬೇಕು. ಬುದ್ಧಿಯ ವಿಕಾಸವಾಗ್ತಾ ಇರಬೇಕು. ಅದಕ್ಕೆ ಹೇಳ್ತಾರಲ್ಲ, ಕೋಶ ಓದು ಅಥವಾ ದೇಶ ಸುತ್ತು ಅಂತ. ದೇಶ ಸುತ್ತೋದು ಒಂದು ಬಗೆಯ ಅಧ್ಯಯನ, ಓದೋದು ಒಂದು ಬಗೆಯ ಅಧ್ಯಯನ. ಈಗ ನಾವು ಎರಡೂ ಮಾಡ್ತಾ ಇಲ್ಲ. ದೇಶ ಸುತ್ತೋವಾಗಲೂ ಇವಾಗ ಏನಾಗ್ಬಿಟ್ಟಿದೆ, ಕೃತಕವಾದಂಥ ಪ್ರವಾಸ ಬಂದ್ಬಿಟ್ಟಿದೆ. ನಿಜವಾದ ದೇಶಾಟನೆ ಆಗೋದೇ ಇಲ್ಲ. ಹಿಮಾಲಯಕ್ಕೆ ಹೋಗ್ತೀವಿ, ಇಲ್ಲಿಂದ ಒಬ್ಬರನ್ನ ಅಡುಗೆ ಭಟ್ರನ್ನ ಕರ್ಕೊಂಡು ಹೊರಟೋಗ್ಬಿಡ್ತೀವಿ. ಬೆಳಗ್ಗೆ ದೋಸೆ, ಸಾಯಂಕಾಲ ಅವಲಕ್ಕಿ, ಮಧ್ಯಾಹ್ನ ಅನ್ನ ಸಾರು. ಸೊ ಕರ್ನಾಟಕನೇ ಕರ್ಕೊಂಡು ಹೋಗಿರ್ತೀವಿ. ಅಲ್ಲಿನ ಸ್ಥಳೀಯ ಜನರ ಊಟವೇನು, ಅವರ ಜೀವನವೇನು, ಅವರ ಒಂದು ಏನೂ ನಮ್ಗೆ ಅನುಭವಕ್ಕೆ ಬರಲ್ಲ. ಅದೆಲ್ಲ ದೇಶಾಟನೆ ಅಂತಂದರೆ. ರಾಮ ನೋಡಿ ಹೇಗೆ ಹೋದ ಅವನು. ವನವಾಸ ಅಂದರೆ ಪಕ್ಕಾ ವನವಾಸ. ಅಯೋಧ್ಯೆಯಲ್ಲಿದ್ದಾಗ ಸುಂದರವಾಗಿ ಪೀತಾಂಬರ ಹಾಕ್ಕೊಂಡು ಸಕಲಾಭರಣಗಳು ಹಾಕ್ಕೊಂಡು ಚೆನ್ನಾಗಿದ್ದ. ಏನು ಡ್ರಾಮಾ ಮಾಡಲಿಲ್ಲ. ಅಯ್ಯೋ ನಂಗೆ ಇದೆಲ್ಲ ಬೇಡಪ್ಪ ಅಂತ ಹೇಳಿಲ್ಲ. ಪಟ್ಟ ಕಟ್ತೀವಿ ಎಂದಾಗ ಡ್ರಾಮಾ ಮಾಡಲಿಲ್ಲ. ಈಗ ನಿಂಗೆ ಮದುವೆ ಮಾಡ್ತೀನಿ ಕಣೋ ಅಂತ ಮಗನಿಗೆ ಹೇಳಿದ್ರೆ ಅಪ್ಪ ಅಮ್ಮ ಅಯ್ಯೋ ಬೇಡ 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 ಅಂತೆಲ್ಲ ನಾಟಕ ಮಾಡಲ್ವ? ಹಾಗೆಲ್ಲ ಏನಿಲ್ಲ. ಆರಾಮಾಗಿದ್ದ. ಫ್ಯಾಷನ್ ಸೆನ್ಸ್ ಚೆನ್ನಾಗಿತ್ತು ರಾಮನಿಗೆ. ಆ ಕಾಲದಲ್ಲಿ ವೆರಿ ವೆಲ್ ಡ್ರೆಸ್ಡ್. ರಾಮನ ಗುಣವರ್ಣನೆ ಬರುತ್ತಲ್ಲ, ಏನು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಚೆನ್ನಾಗಿರ್ತಿದ್ದ ಅವನು. ವನವಾಸಕ್ಕೆ ಹೋಗ್ಬೇಕಾಗಿ ಬಂತ. ಸಡನ್ನಾಗಿ ಡಿಪ್ರೆಷನ್ಗೆ ಹೋದ್ನಾ, ಕೂಗಾಡದ್ನಾ, ಕಿರ್ಚಾಡದ್ನಾ, ರಿವೋಲ್ಟ್ ಮಾಡದ್ನಾ. ಪ್ರಜಾಜನರಿಗೂ ಮಾತು ಕೊಟ್ಬಿಟ್ಟಿದ್ದಾನೆ. ದಶರಥನ ಪರಿಸ್ಥಿತಿ ನೋಡಿ. ಈ ಕೈಗೂ ಮಾತು ಕೊಟ್ಬಿಟ್ಟಿದ್ದಾನೆ. ಯಾರಿಗೆ ಯಾವ್ದು ನಡೆದ್ರೂ ಮಾತು ತಪ್ಪದಂಗೆ. ಎಂಥ ದಾರುಣ ಸ್ಥಿತಿ. ಅಂಥ ವೃದ್ಧಾಪ್ಯದಲ್ಲಿ ಮನೆತನದ ಗೌರವ ಹೋಯಿತು, ಅವನ ವಚನ ಭ್ರಷ್ಟತೆ ಆಗುವಂಥ ಸಂದರ್ಭ ಬಂತು. ಎಷ್ಟು ಸಂಕಟ ಪಡ್ತಾನೆ. ಪ್ರಾಣಪ್ರಿಯನಾದ ರಾಮನನ್ನು ಮಾಡದ ತಪ್ಪಿಗೆ ವನವಾಸಕ್ಕೆ ಕಳಿಸ್ಬೇಕಾಗಿ ಬರುತ್ತಲ್ಲ, ಮಾಡದ ತಪ್ಪಿಗೆ ತುಂಬ ದುಃಖ. ತಂದೆಯ ಪರಿಸ್ಥಿತಿ ನೋಡ್ದ, ಮನೆತನದ ಪರಿಸ್ಥಿತಿ ನೋಡ್ದ, ಪ್ರಜಾಜನರ ಹಿತವನ್ನು ವಿವೇಚಿಸ್ದ. ನಾನು ಅಲ್ದಿದ್ರೆ ಭರತ ತಾನೆ. ಭರತ ಒಳ್ಳೆಯವನು, ಗುಣವಂತನು, ವಿದ್ಯಾವಂತನು, ಪರಾಕ್ರಮಶಾಲಿ, ವೆಲ್ ಟ್ರೈನ್ಡ್, ಪರವಾಗಿಲ್ಲ. ಪ್ರಜಾಜನರಿಗೆ ಒಳ್ಳೆ ರಾಜ ಸಿಗ್ತಾನೆ. ಸೊ ವಾಟ್, ನನಗೆ ಮಾತ್ರ ತಾನೇ ಅನ್ಯಾಯ ಆಗಿರೋದು. ಹೊರಟುಬಿಟ್ಟು ಅಲ್ಲಿ ಕೂತ್ಕೊಂಡು ಸಂಕಟ ಪಟ್ಕೊಂಡು ಕೈಗೆ ಹಿಂಗೆ ಮಾಡಿಬಿಟ್ಲು, ಈ ಮಂತ್ರ ಹಿಂಗೆ ಮಾಡಿಬಿಟ್ಲು ಅಂತ ಶಾಪ ಹಾಕ್ತಾ ಕೂತಿದ್ನ. ಆನಂದವಾಗಿದ್ದ. ಲಕ್ಷ್ಮಣ ಏನು ಟ್ಯಾಲೆಂಟೆಡು ಅಂದರೆ ಅದ್ಭುತವಾದ ಪರ್ಣಕುಟಿ ನಿರ್ಮಾಣ ಮಾಡ್ತಾನೆ. ರಾಮ ಒಂದು ಕ್ಷಣ ಹಾಗೇ ನಿಂತುಬಿಟ್ಟಂತೆ ನೋಡಿ. ಎಷ್ಟು ಚೆನ್ನಾಗಿ ಕಟ್ಟಿದ್ಯಪ್ಪ, ಏನು ಕೌಶಲ ಇತ್ತು ನೋಡಿ. ಅದು ಕೂಲಿ ಕೆಲಸ ತಾನೇ ಪರ್ಣಕುಟಿರ ಕಟ್ಟೋದು. ಲಕ್ಷ್ಮಣಂಗೆ ಅದು ಗೊತ್ತಿತ್ತು. ಆಲ್ ಇನ್ ಆಲ್ ನಮ್ಮ ಸೈನಿಕರಿಗೆ ಹಾಗೆ ಟ್ರೈನಿಂಗ್ ಕೊಡೋದು. ಸರ ಅಂತ ಪರ್ಣಕುಟೀರ ನಿರ್ಮಾಣ ಮಾಡ್ತಾನೆ ಲಕ್ಷ್ಮಣ. ಖುಷಿಯಾಗಿದ್ದರು. ಅಲ್ಲೇ ಆತಿಥ್ಯ ಕೊಟ್ಟರು, ಮುನಿಜನರ ಸಂಘದಲ್ಲಿದ್ದರು, ಅವ್ರನ್ನೆಲ್ಲ ಫ್ರೆಂಡ್ ಮಾಡಿಕೊಂಡ್ರು, ಅವ್ರಿಗೆಲ್ಲ ತೊಂದರೆ ಆದಾಗ ರಕ್ಷಣೆ ಕೊಟ್ಟರು, ರಾಕ್ಷಸರ ಹಾವಳಿಯಿಂದ ಅವ್ರಿಗೆ ರಕ್ಷಣೆ ಕೊಟ್ಟರು. ಎಷ್ಟು ಚೆನ್ನಾಗಿದೆ ರಾಮ.
14 ವರ್ಷಗಳ ಸೀತಾಪಹರಣವಾಗುವ ಕ್ಷಣದವರೆಗೂ ಎಷ್ಟು ಚೆನ್ನಾಗಿತ್ತು ಅವ್ರಿಗೆ. ಅರಮನೆ ಮರ್ತೇ ಹೋಗಿತ್ತು. ಅದಕ್ಕೆ ಸೀತೆ ಆಮೇಲೆ ಬಸರಿ ಬೈಕ್ ಹೇಳ್ತಾಳೆ, ನಂಗೆ ವಾಪಸ್ ಕಾಡಿಗೆ ಹೋಗಬೇಕು ಅನ್ನಿಸ್ತಿದೆ ಅಂತ. ಅಷ್ಟು ಚೆನ್ನಾಗಿತ್ತು. ಇದೇ ಆಪ್ಟಿಮಿಸ್ಟ್ ಅಂತ ಹೇಳೋದು, ಸಕಾರಾತ್ಮಕ ಮನಸ್ಸು. ರಾಮಚಂದ್ರ ಪರಮಾತ್ಮ ಅದರಲ್ಲಿ ಡೌಟೇ ಇಲ್ಲ. ಆದರೆ ಅವನು ರಾಮನಾಗಿ ಯಾಕೆ ಬಂದ, ಮನುಷ್ಯನಾಗಿ ಯಾಕೆ ಬಂದ, ನಮಗೊಂದು ಪಾಠ ಹೇಳ್ತಾ ಇದ್ದಾನೆ. ಅದನ್ನು ಮಿಸ್ ಮಾಡಬಾರ್ದು ನಾವು. ಅವನು ದೇವರಪ್ಪ, ನಾವೆಲ್ಲ ಹಂಗಿರೋಕ್ಕಾಗತ್ತಾ, ಅಲ್ಲಿ ಪಾನಿಪುರಿ ತಿನ್ನೋಕ್ಕೆ ಹೋಗೋಣ ಅಂತ ಆಗಬಾರ್ದು ನಾವು. ಅವನು ದೇವರು ನಿಜ. ಯಾಕೆ ಬಂದ ಮತ್ತೆ ವೈಕುಂಠದಿಂದ, ಯಾಕೆ ದೇಹ ಧರಿಸಿ ಬಂದ, ಯಾಕೆ ಅಷ್ಟೆಲ್ಲ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ನಮಗೇನೋ ಹೇಳಕ್ತಾನೆ, ಅದನ್ನು ಮಿಸ್ ಮಾಡಬಾರ್ದು ನಾವು. ರಾಮ ಎಷ್ಟು ಆಪ್ಟಿಮಿಸ್ಟಿಕ್ ಆಗಿದ್ದ, ಎಷ್ಟು ಶಾಂತವಾಗಿದ್ದ. ಸೀತೆ ಎಷ್ಟು ಚೆನ್ನಾಗಿದ್ಲು, ಎಷ್ಟು ಖುಷಿಯಾಗಿದ್ಲು. ಎಲ್ಲಿದ್ದರೆ ಅಲ್ಲಿ, ನಾಡಲ್ಲಿದ್ದರೆ ನಾಡಲ್ಲಿ, ಕಾಡಲ್ಲಿದ್ದರೆ ಕಾಡಲ್ಲಿ ಖುಷಿ ಕಾಣುವಂಥ ಆಪ್ಟಿಮಿಸಮ್ ಇದೆಯಲ್ಲ, ಅದನ್ನು ನಾವು ಕಲಿಬೇಕು ರಾಮನಿಂದ. ಜೀವನದಲ್ಲಿ ಯಾವಾಗಲೂ ಗ್ರಂಬ್ಲಿಂಗು, ಎಲ್ಲದಕ್ಕೂ ತೊಂದರೆ. ಪುತಿನ ಅವರು ಯಾರೋ ಹೇಳ್ತಾ ಇಲ್ಲ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಅಂತ ಒಂದು ಪದ್ಯ ಬರೀತಾರೆ. ಚಳಿ ಬಂದರೆ ಅಯ್ಯೋ ಚಳಿ ಎನ್ನುವರು, ಬಿಸಿಲು ಬಂದರೆ ಅಯ್ಯೋ ಹಾಳಾದ ಬಿಸಿಲು ಅನ್ನೋರು, ಮಳೆ ಬಂದರೆ ಹಾಳಾದ ಮಳೆ. ಇನ್ನೇನಿರ್ಬೇಕು ನಮಗೆ, ಏನು ಬಂದರೂ ಸಮಸ್ಯೆ. ಎಲ್ಲವನ್ನೂ ಸ್ವಾಗತಿಸಬೇಕು. ಒಗ್ಗಿಕೊಳ್ಳೋದಿದೆಯಲ್ಲ, ಕೋಪಿಂಗ್, ಅದನ್ನು ರಾಮನ ಹತ್ರ ಕಲಿಬೇಕು ನಾವು. ಏನು ಖುಷಿಯಾಗಿದ್ದ ಅವನು. ಅಂಥ ಪಟು ಪೀತಾಂಬರದಲ್ಲಿ ಅವನು ಹೇಗೆ ನಗ್ತಾ ಇದ್ನೋ, ನಾರ್ಮಡಿಯಲ್ಲೂ ಅಷ್ಟೇ ಸಂತೋಷವಾಗಿದ್ನಲ್ಲ. ಅದಕ್ಕಿಂತ ದೊಡ್ಡ ಯೋಗ ಬೇಕಾ? ಸಂತುಷ್ಟೋ ಏನಕ್ಕೇನ ಚಿತ್ರ, ಅದೇ ತಾನೇ. ಆ ರೀತಿಯ ಗುಣಗಳನ್ನು ನಾವು ಬೆಳೆಸ್ಕೊಳ್ಬೇಕು. ಆಮೇಲೆ ಒಂದು ವಿದ್ಯೆ, ಇನ್ನೊಂದು ಪರಾಕ್ರಮ. ಏನು ಧೈರ್ಯ ಅವನಿಗೆ. ಖರದೂಷಣರನ್ನು, ಅವರ ಸಾವಿರಗಟ್ಟಲೆ ಸೈನಿಕರನ್ನು ಒಬ್ಬಂಟಿಗನಾಗಿ ನೆಲದ ಮೇಲೆ ನಿಂತ್ಕೊಂಡು ರಾಮ ಸರ್ವನಾಶ ಮಾಡಿಬಿಡ್ತಾನೆ. ಆ ಧೈರ್ಯ ಎಲ್ಲಿಂದ ಇತ್ತು ಅವನಿಗೆ? ತನ್ನ ಬಗ್ಗೆ ತನಗಿದ್ದ ಧೈರ್ಯ ಇದೆಯಲ್ಲ. ಸಮುದ್ರ ದಾರಿ ಕೊಡದೇ ಇರುವಾಗ ಸಮುದ್ರವನ್ನೇ ಒಣಗಿಸ್ತೀನಿ ಅಂತ ಅಗ್ನಿಅಸ್ತ್ರ ಬಿಡೋಕ್ಕೆ ರೆಡಿ ಆಗ್ತಾನೆ. ಸಮುದ್ರವನ್ನು ಮಾಡೋಕ್ಕಾಗತ್ತಾ? ಧರ್ಮ ಕಾರ್ಯಕ್ಕಾಗಿ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಷ್ಟೇ. ನಮಗೆಲ್ಲ ಏನು ಭಯ ಅಂದರೆ ಪ್ರಾಣ ಭೀತಿ. ನನ್ನ ಪ್ರಾಣಕ್ಕೆ ಹೊರಟೋಗ್ಬಿಟ್ರೆ, ನನಗಿಲ್ಲೇನಾದ್ರು ಸ್ಕ್ರ್ಯಾಚ್ ಆಗಿಬಿಟ್ರೆ, ನನಗಿಲ್ಲಿ ಗಾಯ ಆಗಿಬಿಟ್ರೆ, ನಮಗಿದೆ ಯೋಚನೆ. ನಮ್ಮ ಸಂಸ್ಕೃತ ಸಾಹಿತ್ಯದಲ್ಲಿ ಕ್ಷತ್ರಿಯರ ವರ್ಣನೆ ಮಾಡುವಾಗ ಗಾಯಗಳ ವರ್ಣನೆ ಮಾಡ್ತಾರೆ. ಭುಜದ ಮೇಲೆ ಇಲ್ಲೆಲ್ಲ ಉಜ್ಜಿಗೆ ಕಪ್ಪಗಾಗಿರುವ, ಇಲ್ಲೆಲ್ಲ ರಣರಂಗದಲ್ಲಿ ಸೆಣಸಾಡಿರುವ ಗಾಯಗಳಾಗಿರುವ ಲಕ್ಷಣದಿಂದ ಕೂಡಿದವನು ಅಂತ. ಹೇಗಿದೆ ನೋಡಿ. ನಾವು ಫೇರ್ ಆ್ಯಂಡ್ ಲವ್ಲಿ ಹಾಕ್ಕೊಳ್ಳ, ಅದೇನೇನೋ ಹಾಕ್ಕೊಳ್ಳ ಅಂತ ಯೋಚನೆ ಮಾಡ್ಕೊಂಡು, ಫೇರ್ ಆ್ಯಂಡ್ ಹ್ಯಾಂಡ್ಸಮ್ ಬೇರೆ ಬಂದುಬಿಟ್ಟಿದೆ ಈಗ. ಎಲ್ಲ ನಾನ್ಸೆನ್ಸ್ ಅದೆಲ್ಲ. ಯಾಕೆ ಫೇರ್ ಆಗಿರ್ಬೇಕು ಫಸ್ಟ್ ಆಫ್ ಆಲ್ ನಾವು? ಅವರೇನೋ ಬಿಳ್ಸ್ಕೊಂಡಿದ್ದಾರೆ ಆ ಚಳಿಗೆ. ನಾವು ಅಚ್ಚುಕಟ್ಟಾಗಿ ಸೂರ್ಯನ ಬೆಳಕಿಗೆ ಮೈ ಕೊಟ್ಟು ಪಳಪಳ ಅಂತ ಬಣ್ಣವಾಗಿದ್ದೀವಿ. ಚೆನ್ನಾಗಿರೋಣ ಹೀಗೆ ನಾವು. ಅದೆಲ್ಲ ರೇಸಿಸಮ್, ಅದು ರೇಸಿಸ್ಟ್ ಆ್ಯಟಿಟ್ಯೂಡ್. ಬಿಟ್ಟಾಕಿ ಅದನ್ನು. ನಾವು ಹೆಂಗಿದ್ದೀವೋ ಹಾಗೆ ಚೆನ್ನ. ರಾಮ ಹೆಂಗಿದ್ದ? ಕಪ್ಪಗಿದ್ದ, ಹೌದೋ ಅಲ್ವೋ? ಮೋಸ್ಟ್ ಹ್ಯಾಂಡ್ಸಮ್ ಮಾಡೆಲ್ ನಮಗೆ ರಾಮ. ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬಾರ್ದು. ಆರೋಗ್ಯದ ಕಾಂತಿಯೇ ನಿಜವಾದ ಸೌಂದರ್ಯ. ಮತ್ತು ನಮ್ಮ ಮನಸ್ಸಿನಲ್ಲಿರುವ ಸಂತೋಷದ ನಗು ಏನು ಮುಖದಲ್ಲಿ ಸೂಸುತ್ತೆ, ಅದೇ ನಿಜವಾದ ಸೌಂದರ್ಯ. ಮತ್ತು ತೃಪ್ತಿ, ಸಂತೋಷ, ಶಾಂತಿ, ಕಣ್ಣಲ್ಲಿ ಹೊಳಪು, ಆತ್ಮವಿಶ್ವಾಸದ ಹೊಳಪು, ಇದು ನಮ್ಮ ವ್ಯಕ್ತಿತ್ವದ ವರ್ಚಸ್ಸಾಗಬೇಕು. ಹೌದಾ ಅಲ್ವಾ? ಇದು ನಮ್ಮ ವ್ಯಕ್ತಿತ್ವ. ಈ ಫೇರ್ ಆ್ಯಂಡ್ ಲವ್ಲಿ ಎಷ್ಟೊತ್ತಿರುತ್ತೆ ಹೇಳಿ? 2 ಗಂಟೆ 3 ಗಂಟೆ, ಆಮೇಲೆ ಮಾಸೋಗ್ಬಿಡುತ್ತೆ ಅದು. ಆಮೇಲೆ ಚರ್ಮಕ್ಕೆ ರೋಗ ಬರುತ್ತೆ. ರಾಮನಲ್ಲಿ ಕಲಿಬೇಕು ನಾವು. ಅವನ ಸೌಂದರ್ಯ ಸಹಜವಾದದ್ದು, ಅವನ ದೇಹ ತುಂಬ ದೃಢವಾದದ್ದು, ಅವನ ಮನಸ್ಸು ಪರಮಶಾಂತ ಚಿತ್ತ ಅಂತಲೇ ಬರುತ್ತೆ ಒಂದು ಕಡೆ. ಪರಮಶಾಂತ ಚಿತ್ತ, ಎಂಥ ಶಾಂತಿ ಅಂತ. ಆ ಶಾಂತಿ ಇದರಲ್ಲೇ ಶಕ್ತಿ ಇದ್ದದ್ದು. ಈಗ ಒಂದು ಸಮುದ್ರ ಇರುತ್ತಲ್ಲ, ಸಮುದ್ರದಲ್ಲಿ ತುಂಬ ಒಳಗೆ ಹೋಗ್ಬಿಡಿ, ಡೈವ್ ಮಾಡಿ ಒಳಗಡೆ ಹೋದರೆ ಏನಿರುತ್ತೆ? ಪರಮಶಾಂತಿ ಇರುತ್ತೆ. ಅಂತಹ ಶಾಂತವಾದ, ಅಗಾಧವಾದ, ವಿಶಾಲವಾದ, ವ್ಯಾಪಕವಾದ ಸಮುದ್ರ ಇದೆಯಲ್ಲ, ಅದೇನಾದ್ರು ಒಂದು ಸ್ವಲ್ಪ ಅಂದ್ಬಿಟ್ರೆ ಸುನಾಮಿ ಇದ್ಬಿಡುತ್ತೆ. ಬಕೆಟ್ ನೀರಲ್ಲಿ ಇಷ್ಟೇ ನೀರು, ಅಲ್ಲೇ ಅಲ್ಲಾಡಿ ಚೆಲ್ಲಾಪಿಲ್ಲಿಯಾಗಿ ಅರ್ಧ ಬಕೆಟ್ ಆಗಿಬಿಟ್ಟಿರುತ್ತೆ. ಎಲ್ಲಿ ಕಂಟೆಂಟ್ ಇಲ್ವೋ, ಎಲ್ಲಿ ಶಾಂತಿ ಇಲ್ವೋ, ಎಲ್ಲಿ ಅಗಾಧತೆ ಇಲ್ವೋ, ವೈಶಾಲ್ಯವಿಲ್ವೋ, ಎಲ್ಲಿ ಜ್ಞಾನವಾಗಲಿ, ಶಕ್ತಿಯಾಗಲಿ, ಧ್ಯಾನವಾಗಲಿ ಸಾಕಷ್ಟು ಇಲ್ವೋ, ಫುಲ್ಲು ಟೈಮ್ ವೇಸ್ಟು. ಬೆಳಗ್ಗೆ ತಕ್ಷಣ ವಾಟ್ಸಪ್ ನೋಡು, ಅಲ್ಲಿ ಹೋಗು, ಅಲ್ಲೇನೋ ಸುತ್ತಾಡ್ಕೊಂಬ, ಬೋರ್ ಆಯಿತಾ ಹರಟೆ ಹೊಡಿ, ಬೋರ್ ಆಯಿತಾ ಟಿ ವಿ ನೋಡು, ಅದು ಸರಿಯಾಗಿ ನೋಡೋಕ್ಕಾಗಲ್ಲ. ಸ್ವಿಚ್ ಮಾಡ್ತಾ ಇರೋದು ಚಾನಲ್ಲು, ಆಮೇಲೆ ಮತ್ತೆ ಆಕಳಿಸೋದು, ಮತ್ತೆ ಹರಟೆ ಹೊಡಿಯೋದು, ಮತ್ತೇನೋ ಕೆರ್ಕೊಂಡು ಕೂತಿರೋದು, ಮತ್ತೇನೋ ಓದೋದು, ಅರ್ಧ ಮನಸ್ಸು, ಮತ್ತೆ ಎದ್ದು ಹೋಗೋದು. ಇದೇನಂತ ತೋರಿಸ್ತಾ ಇದೆ? ಮನಸ್ಸಿಗೆ ಶಕ್ತಿನೇ ಇಲ್ಲ ಅಂತ. ನಾವು ಈ ಪಾರ್ಟಿ ಆದರೆ ಏನಾದ್ರು ದೇಶಕ್ಕಾಗಿ ಮಾಡೋಕ್ಕಾಗತ್ತಾ?
ಮಾಡೋಕ್ಕಾಗತ್ತಾ? ಅದನ್ನು ನಾವು ಕೈ ತೆಗೆದುಕೋಬೇಕು. ಚಿಕ್ಕ ಚಿಕ್ಕದಕ್ಕೆ ನಾವು ಟೈಮ್ ವೇಸ್ಟ್ ಮಾಡಿಬಿಟ್ರೆ, ಮನಸ್ಸನ್ನು ವೇಸ್ಟ್ ಮಾಡ್ಕೊಂಬಿಟ್ರೆ, ಹತ್ತುಬಿಟ್ರೆ. ಈಗ ನೋಡಿ, ನಾನು ಚಿಕ್ಕ ಬಾಲಕಿ ಆಗಿದ್ದಾಗ, ಪುಟ್ಟ ಹುಡುಗಿ ಆಗಿದ್ದಾಗ ಹಲ್ಸೂರು ಕೆರೆ, ಸ್ಯಾಂಕಿ ಟ್ಯಾಂಕು ಅಲ್ಲೆಲ್ಲ ಬೋಟಿಂಗ್ ಇರ್ತಾಯಿತ್ತು. ಅಕ್ಕಪಕ್ಕ ಯಾವುದೇ ಫೆನ್ಸ್ ಇರಲಿಲ್ಲ. ಹಿಂಗೆ ರೋಡ್ ಕಾಣಿಸ್ತಾ ಇತ್ತು, ಸ್ಯಾಂಕಿ ಟ್ಯಾಂಕ್ ಕಾಣಿಸ್ತಿತ್ತು, ಹಲ್ಸೂರು ಕೆರೆ ಕಾಣ್ತಿತ್ತು. ಇವಾಗ ಫಸ್ಟು ಕಟ್ಟೆ ಕಟ್ಟಿದ್ರು, ಆಮೇಲೆ ಗೋಡೆ ಬಂತು. ಈಗ ಇಷ್ಟಿಷ್ಟು ಉದ್ದ ಕಬ್ಬಿಣದ ಮೆಶ್ ವಾಲ್ ಇಟ್ಬಿಟ್ಟಿದ್ದಾರೆ. ಯಾಕೆ ಗೊತ್ತಾ? SSLC ಬಂದಾಗ, SSLC ಪರೀಕ್ಷೆ ಆಗಿದ್ದು ರಿಸಲ್ಟ್ಸ್ ಬರುತ್ತಲ್ಲ, ಆ ರಿಸಲ್ಟ್ಸ್ ಬಂದಿದ್ದ ದಿನ ಎಲ್ಲ ಕೆರೆ ಹತ್ರ ಪೊಲೀಸ್ ಇರ್ತಾರೆ. ಯಾಕೆ ಹೇಳಿ? ಪಾನಿಪುರಿ ತಿನ್ನೋವಾಗಿರೋ ಉತ್ಸಾಹ ಪರೀಕ್ಷೆಗೆ ಓದ್ಕೊಳ್ಳೋಕ್ಕಿರೋದಿಲ್ಲ. ಪರೀಕ್ಷೆಯಲ್ಲಿ ಡುಮ್ಕಿ ಆಯಿತು, ಈಗ ಅಪ್ಪನ ಮುಖ ತೋರ್ಸೋಕ್ಕಾಗೋದಿಲ್ಲ, ಮನೋಬಲನೇ ಇಲ್ಲ. ಅಪ್ಪ ಬೈದರೆ ಬೈಸ್ಕೊಳ್ಳೋಣ, ಅಪ್ಪ ತಾನೇ, ಜನ್ಮ ಕೊಟ್ಟ ತಂದೆ ತಾನೇ, ಕಪಾಳಕ್ಕೆ ಹಾಕಿದ್ರೆ ಹಾಕಲಿ, ಬೈದರೆ ಬೈಲಿ, ಎದುರಿಸೋಣ. ಹೌದಪ್ಪ ತಪ್ಪಾಯಿತು ಅಂತ ಗಳಗಳ ಕಣ್ಣೀರು ಸುರಿಸಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಮುಂದಿನ ವರ್ಷ ಚೆನ್ನಾಗಿ ಮಾಡ್ತೀನಿ ಮಾಡ್ಬೋದಲ್ವಾ? ಆ ಮನೋಬಲ ಇಲ್ಲ, ಈಗೋ ಪ್ರಾಬ್ಲಮ್ಮು. ಅದ್ರ ಬದಲು ಹಲ್ಸೂರು ಕೆರೆಗೆ ಹೋಗೋದು, ಬೋಟಿಂಗ್ ಅಲ್ಲ, ಬಿದ್ದು ಸಾಯೋಕ್ಕೆ. ಎಂಥ ದುಸ್ಥಿತಿ ಬಂದಿದೆ. ಪಕ್ಕದ ಮನೆ ಹುಡುಗಿ ನನ್ನ ಕಡೆ ನೋಡಲಿಲ್ಲ, ಹೋಗಿ ಡುಬುಕ್ಕಂತ ಬಿದ್ದು ಸಾಯೋದು. ಅಪ್ಪ ಬೈತಾನೆ, ಬಿದ್ದು ಸಾಯೋದು. ಯಾರೋ ಟೀಚರ್ ಏನೋ ಅಂದ್ಬಿಟ್ರಂತೆ, ಅವಮಾನ ಆಗೋಯ್ತಂತೆ. ಅಲ್ಲ, ಗುರು ಹಿರಿಯರು ಟೀಚರ್ಸು ನಮಗೆ ಬುದ್ಧಿ ಹೇಳದೆ ಹೋದರೆ ನಾವು ಉದ್ಧಾರ ಆಗೋದು ಹೆಂಗೆ? ನಮ್ಮನ್ನೆಲ್ಲರೂ ಮುದ್ದು ಮಾಡ್ತಾ ಇದ್ರೆ ನಾವು ಯಾವತ್ತೂ ಉದ್ಧಾರ ಆಗಲ್ಲ. ನಮಗೆ ತಪ್ಪು ಹೇಳೋರು ಬೇಕು. ತುಂಬ ಅಪಮಾನ ಮಾಡಿದ್ರು ಕೂಡ ನಾವು ಅದು ರಾಮನಿಗೆ ಆಯ್ತಲ್ಲಪ್ಪ, ಎಂಥ ಅಪಮಾನ ಅದು. ಬಹಿಷ್ಕಾರ ಅಂತಂದರೆ ಘೋರ ಅಕ್ಷಮ್ಯ ಅಪರಾಧ ಮಾಡಿದಂಥವನಿಗೆ ಬಹಿಷ್ಕಾರ ಹಾಕೋದು. ಅಂಥ ರಾಮನಿಗೆ, ಸಕಲ ಗುಣ ಶಾಲಿಯಾದ ರಾಮನಿಗೆ ಬಹಿಷ್ಕಾರ. ಎಷ್ಟು ದುಃಖ ಆಗುತ್ತೆ, ಎಂಥ ಎಷ್ಟು ಹರ್ಟ್ ಆಗಿರ್ಬೋದು ರಾಮನಿಗೆ. ಆದರೆ ಅವನೇನು ಕೆರೆ ಬಾವಿಗಳ ಪಕ್ಕದಲ್ಲೇ ಇದ್ದ, ನದಿ ಪಕ್ಕದಲ್ಲೇ ಇದ್ದ, ಎಲ್ಲರೂ ಮುಳುಗಬೇಕು ಅಂತ ಅನ್ನಿಸ್ತಾ? ಈ ಮನೋಬಲ ಬರಬೇಕು ನಮಗೆ. ಸಣ್ಣ ಪುಟ್ಟದಕ್ಕೆಲ್ಲ ಯಾವುದಕ್ಕೋ ಏನೇನಕ್ಕೋ ಎಲ್ಲ ಮನಸ್ಸೋಲೋದು, ದುಃಖ ಪಡೋದು ಮಾಡಬಾರ್ದು. ನಾವು ಗಟ್ಟಿ ಆಗಬೇಕು, ಒಳಗಡೆಯಿಂದ ಗಟ್ಟಿ ಆಗಬೇಕು. ಅಂದರೆ ನಾವು ಮೊದಲು ಈ ಬಾಲಿವುಡ್ ಸಿನಿಮಾ ನೋಡೋದನ್ನು ಬಿಟ್ಟಾಕ್ಬಿಡಿ. ಬಾಯ್ಕಾಟ್ ಬಾಲಿವುಡ್. ಎಲ್ಲೋ ಈಗ ಒಳ್ಳೊಳ್ಳೆಯವ್ರು ಬರ್ತಿದ್ದಾರೆ, ವಿವೇಕ್ ಅಗ್ನಿಹೋತ್ರಿ ಥರ ಸ್ವಲ್ಪ ಅರ್ಥಪೂರ್ಣವಾದ ಸಿನಿಮಾ ಮಾಡ್ತಿದ್ದಾರೆ. ಬಿಟ್ಟರೆ ಈ ಏನೇನೋ ಕ್ರ್ಯಾಪ್ ತೋರಿಸಿ ಮನಸ್ಸನ್ನು ಮರಳು ಮಾಡಿ, ಅಶ್ಲೀಲವನ್ನು ಗ್ಲೋರಿಫೈ ಮಾಡಿ, ಮತ್ತು ನಮ್ಮ ದೇವತೆಗಳನ್ನ ನಿಂದಿಸುವ, ನಮ್ಮ ಮಠ ಮಂದಿರಗಳನ್ನು ಅಪಮಾನ ಮಾಡುವಂತಹ ಸನ್ಯಾಸಿಗಳನ್ನ ಆಡ್ಕೊಳ್ಳೋದು, ಪುರೋಹಿತರನ್ನ ಆಡ್ಕೊಳ್ಳೋದು, ಜಮೀನ್ದಾರನ್ನ ಆಡ್ಕೊಳ್ಳೋದು, ಟೀಚರ್ಸ್ನ ಆಡ್ಕೊಳ್ಳೋದು, ತಂದೆ ತಾಯಿನ ಆಡ್ಕೊಳ್ಳೋದು, ಈ ಥರದ ಕ್ರ್ಯಾಪ್ನ ನೋಡಿ ಮನಸ್ಸನ್ನು ಹಾಳು ಮಾಡಿಕೊಂಡು ಯಾವುದೋ ಅನ್ರಿಯಲಿಸ್ಟಿಕ್ ಡ್ರೀಮ್, ಯಾವುದೋ ಒಂದು ವಿಚಿತ್ರವಾದ ಅವಾಸ್ತವಿಕವಾದ ಕನಸನ್ನು ಕಂಡುಕೊಂಡು ಟೈಮು ಜೀವನ ವೇಸ್ಟ್ ಮಾಡದೆ ನಾವು ದೇಹಬಲ, ಮನೋಬಲ, ಬುದ್ಧಿಬಲನೂ ಬೆಳೆಸ್ಕೊಳ್ಬೇಕು ನಾವು. ಮತ್ತು ಶೌರ್ಯವನ್ನು ಬೆಳೆಸ್ಕೊಳ್ಬೇಕು, ಭುಜಬಲವನ್ನು ಬೆಳೆಸ್ಕೊಳ್ಬೇಕು, ಪರಾಕ್ರಮವನ್ನು ಬೆಳೆಸ್ಕೊಳ್ಬೇಕು. ಒಂದು 5-10 ವರ್ಷ ಆದರೂ ಪ್ರತಿಯೊಬ್ಬರು ಹೋಗಿ ಆರ್ಮಿಯಲ್ಲಿ ಇದ್ದು ಬರಬೇಕು ಅನ್ನಿಸ್ತಾ ಇದೆ ನನಗೆ. ನಿಜವಾಗಿ 5-10 ವರ್ಷ ಆದರೂ ಹೋಗಿದ್ದು ಬರಬೇಕು. ಇಸ್ರೇಲಲ್ಲಿ ನೋಡಿ, ಪ್ರತಿಯೊಬ್ಬ ಯುವಕ ಯುವತಿ ಕಂಪಲ್ಸರಿ ಮ್ಯಾಂಡೇಟ್ರಿ ಆರ್ಮಿ ಟ್ರೈನಿಂಗ್. ಮೊನ್ನೆ ಆಯ್ತಲ್ಲ ಯುದ್ಧ, ಎಲ್ಲೆಲ್ಲಿಂದ ಎಲ್ಲ ಓಡೋಡಿ ಹೋದರು, ಎಲ್ಲರೂ ಶಸ್ತ್ರ ಹಿಡ್ಕೊಂಡು ದೇಶಕ್ಕಾಗಿ ಹೋರಾಡು. ನಾವು ಅಲ್ಲೆಲ್ಲೋ ನೋಡ್ತಾ ಇರ್ತೀವಿ, ಯಾರು ಬರ್ತಾರೆ ನಮ್ಮ ರಕ್ಷಣೆಗೆ? ಆ ಸಿದ್ಧತೆ ಇದೆಯಲ್ಲ ಅದು. ಜೊತೆಗೆ ಬುದ್ಧಿಬಲ, ಬುದ್ಧಿ ವಿಕಾಸಿತವಾಗಬೇಕು. ನಮಗೇನಾಗೋಗಿದೆ, ವಾಟ್ಸಾಪ್ ಹೀರೋಗಳಾಗ್ಬಿಟ್ಟಿದ್ದೀವಿ. ವಾಟ್ಸಪ್ಪಲ್ಲಿ ಯಾರೋ ಏನೋ ಬರಿತಾ ಇರ್ತಾರೆ, ಕೆಲವು ಚೆನ್ನಾಗಿರೋದು ಬರುತ್ತವೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ನಮಗೆ ಡಿಸ್ಕ್ರಿಷನ್ ಇಲ್ಲ, ನಮಗೆ ವಿವೇಚನೆ ಇಲ್ಲ, ಯಾವುದು ಎಷ್ಟು ಸ್ವೀಕರಿಸಬೇಕು, ಯಾವ್ದು ನೋಡಬೇಕು, ಯಾವ್ದು ನೋಡಬಾರ್ದು. ಸ್ವಲ್ಪ ಯೋಚನೆ ಮಾಡಬೇಕು ನಾವು ಹಿಂದೂಗಳು. ಸ್ವಂತ ಬುದ್ಧಿನೇ ಇಲ್ವಾ ನಮಗೆ? ಮಾರ್ಬಿಟ್ಟಿದ್ದೀವ? ಮೂಲವನ್ನು ತಿಳ್ಕೊಂಡ್ರೆ. ಒಂದು ಸಲ ಸ್ವಾಮಿ ವಿವೇಕಾನಂದರು ಟ್ರೈನಲ್ಲಿ ಹೋಗ್ತಾ ಇದ್ರು. ಆ ಕಾಲಕ್ಕೆ ವಿವೇಕಾನಂದರು ಒಂಥರ ವಿಚಿತ್ರ ಸನ್ಯಾಸಿ. ಈಗ ಎಲ್ಲ ಸನ್ಯಾಸಿಗಳು ಹೆಚ್ಚು ಕಡಿಮೆ ಇಂಗ್ಲೀಷ್ ಬರುತ್ತೆ. ಅವ್ರ ಕಾಲದಲ್ಲಿ ಸಾಂಪ್ರದಾಯಿಕ ಸನ್ಯಾಸಿಗಳೇ ಜಾಸ್ತಿ. ಇವರು ಈ ಥರ ಒಬ್ಬ ಲಾಯರ್ ಮಗನಾಗಿ ಬ್ರಿಟಿಷ್ ಸ್ಕೂಲಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿಬಿಟ್ಟು ಆಮೇಲೆ ಸನ್ಯಾಸಿ ಆದಂಥವ್ರು. ಆದರೆ ಅವ್ರಿಗೆ ಶಾಸ್ತ್ರಜ್ಞಾನವೂ ಚೆನ್ನಾಗಿತ್ತು, ಮನೇಲಿ ಒಳ್ಳೆ ಪಾರಂಪರಿಕ ಸಾಂಪ್ರದಾಯಿಕ ಪರಿಸರ ಇತ್ತು. ಇವರನ್ನು ನೋಡಿಬಿಟ್ಟು ಕೆಲವ್ರಿಗೆಲ್ಲ ಆಶ್ಚರ್ಯ. ಒಬ್ಬ ಯುವಕ ಕೇಳ್ತಾನೆ, ಸ್ವಾಮೀಜಿ ಇಷ್ಟೆಲ್ಲ ನಿಮ್ಗೆ ಇಂಗ್ಲೀಷ್ ಬರುತ್ತೆ, ನೀವು ಯಾಕೆ ಸನ್ಯಾಸಿ ಆದ್ರಿ ಅಂತ. ಅಂದರೆ ನೋಡಿ ಹೆಂಗಿರುತ್ತೆ ಮೈಂಡ್ಸೆಟ್ಗಳು. ಆಮೇಲೆ ಅವನು ಕೇಳ್ತಾನೆ, ಸ್ವಾಮೀಜಿ ಈ ವೇದ ಪುರಾಣ ಶಾಸ್ತ್ರ ಏನು ಸಿಕ್ಕುತ್ತೆ, ವಾಟ್ ಯು ಗೆಟ್ ಬೈ ಆಲ್ ದ್ಯಾಟ್ ಅಂತ.
ನಾವು ಬೆಬೆಬ ಅಂತಿದ್ವೇನೋ, ವಿವೇಕಾನಂದರು ಹೃದಯದಲ್ಲಿ ಭಾರತ ಪ್ರೇಮವನ್ನು, ಸನಾತನ ಧರ್ಮದ ಪ್ರೇಮವನ್ನು ತುಂಬಿಕೊಂಡಂಥವ್ರು. ಅವ್ರು ಹೇಳ್ತಾರೆ, ನಿನ್ನ ಈ ಮೂಢನಂಬಿಕೆ ಎಲ್ಲ ಹೋಗುತ್ತೆ ಕಣೋ, ಓದು ವೇದನ ಅಂತ ಹೇಳ್ತಾರೆ ಅವರು. ಅವರೇನು ಹುಟ್ಟಿಸಿದ್ರು? ವೇದವೇ ಮೂಢನಂಬಿಕೆ ಅಂತ ಹುಟ್ಟಿಸಿದ್ದಾರೆ ವಾಮರು. ಆದರೆ ವಿವೇಕಾನಂದ ಹೇಳ್ತಾರೆ, ವೇದವನ್ನು ಓದಿದ್ರೆ ನಿನ್ನ ಮೂಢನಂಬಿಕೆ ಹೋಗುತ್ತೆ. ವಾಸ್ತವ ಅವ್ರು ಏನು ತಿಳ್ಕೊಂಡಿದ್ದಾರೆ ಅದನ್ನು ಹೇಳಿದ್ದಾರೆ ನಮ್ಮ ಪೂರ್ವಜರು, ನಮ್ಮ ಋಷಿಗಳು. ಅದನ್ನು ಮೂಲದಲ್ಲಿ ಓದಿದಾಗ ಸತ್ಯಂಬದ ಧರ್ಮಂಚರ ಸ್ವಾಧ್ಯಾಯ ಅನ್ಮ ಪ್ರಮದ ಇದೆಲ್ಲ ಬೇಡವಾ ನಮಗೆ? ಹೇಗೆ ಬದುಕಬೇಕು, ಹೇಗೆ ಆಲೋಚನೆ ಮಾಡಬೇಕು, ಹೇಗೆ ಮನಸ್ಸಂಯಮ ಮಾಡ್ಕೋಬೇಕು, ಇದನ್ನೇ ಹೇಳುತ್ತೆ ವೇದ. ಅದನ್ನೇ ವೇದಾಂತ ಇನ್ನೂ ಸಾರವತ್ತಾಗಿ ಲೋಕೋತ್ತರವನ್ನು ಹೇಳುತ್ತೆ. ಅದೆಲ್ಲವನ್ನೂ ಸಾರವಾಗಿ ರಾಮ ಬದುಕಿದ್ದನ್ನು ರಾಮಾಯಣ ಹೇಳುತ್ತೆ. ಅದೆಲ್ಲವನ್ನೂ ಸಾರವಾಗಿ ಬದುಕಿ ನಮಗೂ ನುಡಿದದ್ದನ್ನು, ಕೃಷ್ಣ ನುಡಿದದ್ದನ್ನು ಮಹಾಭಾರತ ಹೇಳುತ್ತೆ. ಅದನ್ನೇ ಅಭಿಜಾತ ಸಾಹಿತ್ಯವೂ ಮುಂದುವರ್ಸ್ಕೊಂಡು ಬಂದಿದೆ. ಅದನ್ನೇ ಮಹಾತ್ಮರೆಲ್ಲ ಹೇಳಿದ್ದಾರೆ, ಅದನ್ನೇ ಮಧ್ವಾಚಾರ್ಯ ಹೇಳಿದ್ದಾರೆ, ಅದನ್ನೇ ಶಂಕರಾಚಾರ್ಯರು. ಅವರವರ ಸೈದ್ಧಾಂತಿಕ ಸ್ವಲ್ಪ ಭೇದಗಳಿದ್ದರೂ ಕೂಡ ಅವರೆಲ್ಲರೂ ಆ ಮೂಲಗಳನ್ನೇ ಹಿಡಿದು ಅದೇ ಸತ್ವವನ್ನೇ ನಮಗೆ ಬಡಿಸ್ತಾ ಇದ್ದಾರೆ. ನಾವು ಈ ವ್ಯತ್ಯಾಸಗಳನ್ನ ಇಟ್ಕೊಂಡು ಜಗಳ ಮಾಡ್ತಾಯಿದ್ದೀವಿ. ಅದು ಇನ್ನೊಂದು ಪ್ರಾಬ್ಲಮ್ ನಮ್ಮದು. ನಮಗೆ ನಮ್ಮ ಕುಲಾಚಾರ ತುಂಬ ಮುಖ್ಯ. ನಮ್ಮ ತಂದೆ ತಾಯಿ ಇದ್ದಂಗೆ, ಎಲ್ಲರಿಗಿಂತ ಮೊದಲು ನಮ್ಮ ತಂದೆ ತಾಯಿ ನಮಗೆ. ನಮ್ಮ ಮನೆಯೊಳಗೆ ನಮ್ಮ ಕುಲದೇವರು, ನಮ್ಮ ಕುಲಗುರುಗಳು, ನಮ್ಮ ಮತ, ನಮ್ಮ ಪಂಥ, ನಮ್ಮ ತಂದೆ ತಾಯಿ, ನಮ್ಮ ಸಂಪ್ರದಾಯ ತುಂಬ ಮುಖ್ಯ. ಮನೆಯ ಹೊಸಲು ದಾಟಿದ ತಕ್ಷಣ ಅವೆಲ್ಲ ಹಿಂದೂಗಳು, ನಾವೆಲ್ಲ ಭಾರತೀಯರು. ನಮ್ಮ ಪರ್ಸ್ನಲ್ ನಮ್ದು ಏನೇ ಇರಲಿ, ಈ ಒಬ್ಬರನ್ನೊಬ್ಬರು ಎರಚಾಡೋ ಅಂಥದ್ದು ಅನ್ನುವಂಥದ್ದು, ಇದನ್ನು ಮೊದಲು ಬಿಡಬೇಕು ನಾವು. ಇದು ಅವ್ರಿಗೆಲ್ಲ ದೊಡ್ಡ ಅನುಕೂಲವಾಗಿ ಹೋಗ್ಬಿಟ್ಟಿದೆ, ಅಡ್ವಾಂಟೇಜ್ ಆಗೋಗ್ಬಿಟ್ಟಿದೆ. ಹೌದೋ ಅಲ್ವೋ? ಒಬ್ಬರನ್ನೊಬ್ಬರು ಆಡ್ಕೊಳ್ಳೋದು ಅಲ್ವಾ? ವಾಚಿಕ ಹಿಂಸೆ ಆಯಿತು ತಾನೆ? ವಾಚಿಕ ಹಿಂಸೆ ತಾನೆ? ಹಿಂಸೆಯಲ್ಲಿ 3 ಥರ: ದೈಹಿಕ, ವಾಚಿಕ, ಮಾನಸಿಕ. ಹೊಡೆದು ಬಡಿದ್ರೆ ದೈಹಿಕ, ಬಾಯಲ್ಲಿ ಮಾಡ್ತೀವಲ್ಲ ಕ್ಯಾರೆಕ್ಟರ್ ಅಸಾಸಿನೇಷನ್, ಬೈಯೋದು. ಈಗ ಲಿಖಿತ ಹಿಂಸೆನೂ ಶುರು ಆಗಿಬಿಟ್ಟಿದೆ. ವಾಟ್ಸಪ್ಪಲ್ಲೇ ಜಗಳ, ಇನ್ಸ್ಟಾಗ್ರಾಮಲ್ಲಿ ಜಗಳ, ಫೇಸ್ಬುಕ್ಕಲ್ಲಿ ಜಗಳ. ಏನು ಸಿಕ್ತು ಅದರಲ್ಲಿ? ಅವರು ಅವ್ರದ್ದು ಬಿಡಲ್ಲ, ನಾವು ನಮ್ಮದು ಬಿಡಲ್ಲ. ಕೊನೆಗೆ ಜಗಳ ಆಡಿ ವಿರಸ ತಂದು ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಲ್ಲ. ಎಲ್ಲ ಒಟ್ಟಿಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು. ನಮ್ಮ ಕುಲಗುರುಗಳು ಮಾಡೋಣ. ಆದರೆ ನಾವೆಲ್ಲರೂ ಕೂಡ ಒಂದೇ ವೇದ. ಒಂದು ಸಲ ಯಾವುದೋ ಸಭೆಯಲ್ಲಿ ನನ್ನ ನೆನಪಿದೆ, ಮಂತ್ರಾಲಯದ ಶ್ರೀಗಳು ಹೇಳಿದ ಮಾತನ್ನು ಹೇಳ್ತಾ ಇದ್ದೀನಿ. ಒಂದು ತಾಯಿಗೆ 3 ಜನ ಗಂಡ್ಮಕ್ಳು, ಆಯಿತಾ? 3 ಜನರಿಗೂ ಮದುವೆ ಆಗಿದೆ. ಒಬ್ಬೊಬ್ರಿಗೂ ಒಬ್ಬೊಬ್ಬಳು ಹೆಂಡತಿ. ಈಗ 3 ಜನಕ್ಕೆ ಅವರವರ ಒಂದು ಸಂಸಾರ, ಹೆಂಡತಿ ಮಕ್ಕಳು, ಅವ್ರ ಸಂಸಾರ ಇದೆ. ಆದರೆ 3 ಜನರಿಗೆ ತಾಯಿ ಯಾರು? ಒಬ್ಬಳೆ. ಹಾಗೆ ತ್ರಿಮತಸ್ಥರಿಗೆ ಅವರವರ ಮತ, ಪಂಥ, ಸಿದ್ಧಾಂತ, ಅವರವರ ಗುರು, ಅವರ ಪರಂಪರೆ ಮುಖ್ಯ, ಅವರವ್ರ ಪರಿವಾರ ಅದು. ಆದರೆ ಎಲ್ಲರಿಗೂ ತಾಯಿ ಯಾರು? ವೇದವೇ ತಾನೆ. ಎಷ್ಟು ಚೆನ್ನಾಗಿದೆ ನೋಡಿ ಈ ಉದಾಹರಣೆ. ತುಂಬ ಇಷ್ಟ ಆಯಿತು ನನಗೆ. ಎಲ್ಲ ಕಡೆ ಹೇಳ್ತಾ ಇರ್ತೀನಿ ನಾನು, ಎಷ್ಟು ಚೆನ್ನಾಗಿ ಸಮಂಜಸವಾಗಿದೆ ಅಂತ. ಈ ಸ್ಪಷ್ಟತೆ ಕೂಡ ನಮಗೆ ಬೇಕಾಗಿದೆ. ನಮಗೆ ಮೊದಲೇ ಮ್ಯಾಗಿ ನೂಡಲ್ಸ್ ಸಿಂಡ್ರೋಮು, ಫೇರ್ ಆ್ಯಂಡ್ ಲವ್ಲಿ ಸಿಂಡ್ರೋಮು, ದೇಹ ಗಟ್ಟಿ ಇಲ್ಲ, ಮನಸ್ಸು ಗಟ್ಟಿ ಇಲ್ಲ, ಅದು ಸಾಲದು ಅಂತ ಇರೋ ಮನಃಶಕ್ತಿಯನ್ನು ಜಗಳದಲ್ಲಿ ವೇಸ್ಟ್ ಮಾಡಿ ಏನೂ ಸಿಕ್ಕಲ್ಲ ಜಗಳದಿಂದ. ಎಲ್ಲರನ್ನ ಒಗ್ಗೂಡಿಸುವ ಸೂತ್ರವನ್ನು ಹುಡುಕಬೇಕೇ ಹೊರತು ನಮ್ಮಲ್ಲಿರೋ ವ್ಯತ್ಯಾಸಗಳನ್ನು ನಾವು ಎತ್ತಿ ಆಡೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ಇವಾಗಂತೂ ಆಪದ್ ಧರ್ಮ, ನಾವೆಲ್ಲ ಒಂದಾಗಬೇಕಾಗಿದೆ. ನೋಡಿ, ಒಂದು ತಿಳ್ಕೊಳ್ಳಿ, ನಮ್ಮ ದೇಶ ಭಾರತೀಯರಿಗೆ ಒಗ್ಗಟ್ಟೇ ಇಲ್ಲ. ಒಂದು ರೀತಿ ಅನಿಸುತ್ತೆ, ನನಗೂ ಅನಿಸುತ್ತೆ ಮೇಲ್ಮೇಲೆ ನೋಡಿದಾಗ. ಆದರೆ ಇದೆಲ್ಲ ಆಮೇಲೆ ಡೆವಲಪ್ ಆಗಿರೋ ಪ್ರಾಬ್ಲಮ್ಸು. ನೀವು ಮೂಲದಲ್ಲಿ ನೋಡಿದಾಗ ಈ ಯುರೋಪಿನಿಂದ, ಅರಬ್ನಿಂದ, ಅಲ್ಲಿಂದ ಹೊರಟಂಥ ಮತಾಂಧ ಆಕ್ರಮಣಕಾರರು ಯಾರಿದ್ದಾರೆ, ಆ 2 ಮ್ಯಾಡ್ ಫೇಟ್ಸ್, ಅವರು ಇಡೀ ಜಗತ್ತಿನಲ್ಲಿ 10 ವರ್ಷದಲ್ಲಿ, 15 ವರ್ಷದಲ್ಲಿ, 50 ವರ್ಷದಲ್ಲಿ, 100 ವರ್ಷದಲ್ಲಿ, 500 ವರ್ಷದಲ್ಲಿ ಇಡೀ ದೇಶವನ್ನೇ ಮತಾಂತರ ಮಾಡಿಬಿಟ್ಟಿದ್ದಾರೆ. ಗ್ರೀಕ್ ದೇಶಕ್ಕೆ ಹೋದರೆ ಗ್ರೀಕ್ ಕಲ್ಚರ್ ಇವತ್ತು ಮ್ಯೂಸಿಯಮಲ್ಲಿ ಇದೆ ಅಷ್ಟೇ. ನಿತ್ಯ ಜೀವನದಲ್ಲಿ ಅವರು ಗ್ರೀಕ್ ದೇವತೆಗಳು ಇಲ್ಲ, ಅವರ ಆಚರಣೆಗಳು ಇಲ್ಲ. ಅಮೇರಿಕದಲ್ಲಿ ಮೂಲ ನಿವಾಸಿಗಳು ಎಲ್ಲಿದ್ದಾರೆ? ಟೋಟ್ಲಿ ಮಾರ್ಜಿನಲೈಸ್ಡ್. ಆಸ್ಟ್ರೇಲಿಯಾನಲ್ಲಿ, ಆಫ್ರಿಕಾದಲ್ಲಿ ಎಲ್ಲ ಬದಲಾಗಿ ಹೋಗ್ಬಿಟ್ಟಿದ್ದಾರೆ, ಎಲ್ಲ ಬದಲಾಯಿಸ್ಬಿಟ್ರು. ಆದರೆ ನಮ್ಮ ದೇಶಕ್ಕೂ ಬಂದರು, ಎಷ್ಟೋ ಸಲ ಆಕ್ರಮಣ ಮಾಡಿದ್ರು, ಎಷ್ಟೋ ಯುದ್ಧಗಳನ್ನು ಮಾಡಿದ್ರು. ಆದರೆ ನಮ್ಮ ವೀರ ನರನಾರಿಯರು ಪ್ರಾಣಕ್ಕೆ ಹೆದರಲಿಲ್ಲ, ಧರ್ಮವನ್ನು ಉಳಿಸೋದಕ್ಕಾಗಿ ಹೋರಾಡಿದ್ರು. ಮಿಕ್ಕವರು ಪ್ರಾಣಕ್ಕೆ ಹೆದರಿದ್ರು. ನಮ್ಮ ಜನ ಹಂಗಲ್ಲ. ಲಲಿತಾದಿತ್ಯ ಅಂತ ಒಬ್ಬ ಇದ್ದ, ಕಾಶ್ಮೀರದ ರಾಜ ಲಲಿತಾದಿತ್ಯ ಮುಕ್ತಾಪೀಡ, ಕಾರ್ಕೋಟಕ ವಂಶದ ದೊರೆ. ಅವನು ಇರೋ ತನಕ ಒಬ್ಬ ಆ್ಯರಬ್ಬು ನಮ್ಮ ದೇಶಕ್ಕೆ ಕಾಲಿಡೋಕ್ಕಾಗಲಿಲ್ಲ. ಹೇಗೆ ತಡೆದು ನಿಲ್ಲಿಸಿದ್ದ ಅವರನ್ನು. ತುಂಬ ಒಗ್ಗಟ್ಟಿತ್ತು ನಮ್ಮಲ್ಲಿ, ಪ್ರಾಣ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಕಲ್ಲಿ ಹೇಳಲ್ಲ. ನಮ್ಮಲ್ಲಿ ಒಗ್ಗಟ್ಟಿಲ್ಲ, ಬರೀ ಒಬ್ಬಟ್ಟಿದೆ ಅಂತ ಹೇಳಿ ನಮಗೆ ನರಸತ್ತಂಥವ್ರಂತೆ ಮಾಡಿಟ್ಟಿದ್ದಾರೆ.
ನಮಗೆ ಬರೀ ನೆಗೆಟಿವಿಟಿ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನಮ್ಮಲ್ಲಿರುವ ಶಕ್ತಿಯನ್ನು ಮರ್ತಿದ್ದೀವಿ. ರಾಮ ಅವನ ಜೊತೆ ಸೈನ್ಯ ಇತ್ತಾ? ಸೀತಾಪರಣ ಮಾಡ್ಕೊಂಡು ಹೋದಾಗ ರಾವಣ ಏನಿತ್ತು ಏನಿತ್ತು ಅವನ ಹತ್ರ? ಸೈನ್ಯ ಇತ್ತಾ? ಶಕ್ತಿ ಇತ್ತು, ಆತ್ಮವಿಶ್ವಾಸ ಇತ್ತು, ಧೈರ್ಯ ಇತ್ತು, ಶಾಂತಿ ಇತ್ತು, ಕ್ಲಾರಿಟಿ ಆಫ್ ಥಾಟ್ ಇತ್ತು, ಮತ್ತು ಅತ್ಯಂತ ಸುಷ್ಟವಾದಂಥ ಒಂದು ಅದ್ಭುತವಾದಂಥ ಬಿಹೇವಿಯರ್ ಒಂದು. ಹಾಗಾಗಿ ಅವನಿಗೆ ಪ್ರಾಣಿ ಪಕ್ಷಿಗಳು, ಮನುಷ್ಯರು, ಟ್ರೈಬಲ್ಸು, ಮುನಿಜನರು, ಸಾಮಾನ್ಯ ಜನರು, ಕಾಡು ಜನರು ಎಲ್ಲರೂ ಅವನಿಗೆ ಫ್ರೆಂಡ್ಸು. ಸೀತೆಯನ್ನು ರಾವಣ ಅಪಹರಿಸ್ಕೊಂಡೋದಾಗ ರಾಮ ಬರ್ತಾನಲ್ಲ, ಆಶ್ರಮ ನೋಡ್ತಾನೆ, ರಾಮಾಶ್ರಮದಲ್ಲಿ ಸೀತೆ ಇಲ್ಲ, ಕಂಗಾಲಾಗಿ ಸುತ್ತು ನೋಡ್ತಾನೆ. ಪ್ರಾಣಿ ಪಕ್ಷಿಗಳೆಲ್ಲ ಓ ಅಂತ ಕಿಚ್ಚಾಡ್ತಾ ಇವೆ. ಪ್ರಾಣಿ ಪಕ್ಷಿಗಳೆಲ್ಲ ಸೂಚನೆ ಕೊಡುತ್ತವೆ ರಾಮನಿಗೆ ಸಮಥಿಂಗ್ ಇಸ್ ರಾಂಗ್ ಅಂತ. ಜಿಂಕೆಗಳು, ಆ ಪ್ರಸಂಗ ನೋಡ್ಬೇಕು, ಜಿಂಕೆಗಳು ಬಂದು ರಾಮನ ಪಂಚೆಯನ್ನು ಹೀಗೆ ಬಾಯಲ್ಲಿ ಕಚ್ಚಿ ದಕ್ಷಿಣಾಭಿಮುಖವಾಗಿ ಆಕಾಶದ ಕಡೆಗೆ ಜಿಗಿಜಿಗಿದು ದಕ್ಷಿಣಾಭಿಮುಖವಾಗಿ ಓಡ್ಕೊಂಡು ಹೋಗುತ್ತವೆ. ಈ ಕಡೆ ಹೋಗಿದ್ದಾಳೆ ಸೀತೆ ಅಂತ ನೋಡಿ. ತಿರಿಯಕ್ಕೆ ಜಂತುಗಳು ರಾಮನಿಗೆ ಸಹಾಯಕ್ಕೆ ಬಂದವು ಅಲ್ವಾ? ಯಾರು ನ್ಯಾಯದ ಮಾರ್ಗದಲ್ಲಿ, ಧರ್ಮದ ಮಾರ್ಗದಲ್ಲಿ ನಡೀತಾನೋ, ಒಳ್ಳೆಯವನಾಗಿರ್ತಾನೋ, ಎಲ್ಲರೂ ಸಹಾಯ ಮಾಡಿ. ಅಪರಿಚಿತ ಶಬರಿ ಅಷ್ಟೊಂದು ಆತಿಥ್ಯ ಕೊಟ್ಟರು. ಅಪರಿಚಿತ ಹನುಮಂತ, ಅಪರಿಚಿತ ವಾನರರು ಅಲ್ವಾ ನಮ್ಮ ಕನ್ನಡಿಗರು ಅವರೆಲ್ಲ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ರಾಮ ತನ್ನ ಸೈನ್ಯಕ್ಕೆ ಕನ್ನಡಿಗರನ್ನೇ ಆಯ್ದುಕೊಂಡಿದ್ದಾನೆ, ವೀರ ಹನುಮಂತನನ್ನು ಆಯ್ದುಕೊಂಡಿದ್ದಾನೆ ಅಂತ. ಎಷ್ಟು ಹೆಮ್ಮೆ ಪಡ್ಬೋದು ನಾವು ಅಲ್ವಾ? ಪಟ್ಟಿ ಪಕ್ಕಳ ಅದೆಂಥ ವ್ಯಕ್ತಿತ್ವ ಅಂತ. ಹನುಮಂತನ ಬಗ್ಗೆ ಮಾತಾಡೋಕ್ಕೆ ನಂಗೆ ಸಾಲದೇ ಇಲ್ಲ ಬಿಡಿ. ರಾಮನೇ ಆವರಿಸ್ಕೊಂಡ್ಬಿಟ್ಟ, ಹನುಮಂತ ಬಂದರೆ ಇನ್ನೂ ಸರಿ ಅದು. ಅಂಥ ಸೈನ್ಯ, ಅಪರಿಚಿತರು, ಯಾರೂ ಪರಿಚಯದವರಲ್ಲ, ಹೇಗೆ ಗೆದ್ದುಕೊಂಡ ಅವರನ್ನು ಅಂತ. ರಾವಣನ ಕಡೆಯವರು ಬಂದ್ಬಿಟ್ರಲ್ಲ, ವಿಭೀಷಣಾದಿಗಳು ಎಷ್ಟೋ ಜನ ರಾಮನ ಕಡೆ ಬಂದರು. ತನ್ನ ಸ್ವಂತ ತಮ್ಮ ಬಿಟ್ಟು ಹೋದ ರಾವಣನಿಗೆ, ಯಾಕೆ? ಅಧರ್ಮದ ಮಾರ್ಗ ಹಿಡಿದದಕ್ಕೆ. ಅಪರಿಚಿತರು, ತಿರಿಯಕ್ಕೆ ಜಂತುಗಳು. ವಾಲ್ಮೀಕಿ ರಾಮಾಯಣದಲ್ಲಿ ಬರದೇ ಹೋದರೂ ಈ ಅಳಿಲಿನ ಕತೆ ತುಂಬ ಪ್ರಸಿದ್ಧವಾಗಿದೆ ನೋಡಿ. ಅದು ಕೂಡ ಸಹಾಯ ಮಾಡುತ್ತಂತೆ. ಅಳಿಲ್ ಸೇವೆ ಅಂತ ಆಗೋಗಿದೆ ನೋಡಿ ಅಲ್ವಾ? ಎಲ್ಲರೂ ಸೇರ್ಬೋದು ಅಂತ. ಸರಿಯಾಗಿದ್ದರೆ ಹೇಗೆ ಎಲ್ಲರೂ ಸೇರ್ತಾರೆ. ಸಂಘಟನೆ ಅನ್ನೋದನ್ನು ರಾಮನಿಂದ ಕಲಿಬೇಕು, ಸಂಘಟನೆ ಅನ್ನೋದನ್ನು ಕೃಷ್ಣನಿಂದ ಕಲಿಬೇಕು. ನಾವು ರಾಮನ ಪೂಜೆ ಮಾಡ್ತೀವಿ, ಕೋಸಂಬರಿ ಪಾನಕ ಮಾಡ್ಕೊಂಡು ತಿಂತೀವಿ, ಹಂಚ್ತೀವಿ. ಆದರೆ ರಾಮಾಯಣ ಓದೋದಿಲ್ಲ. ರಾಮಾಯಣ ಓದಿದ್ರೂ ಕೂಡ ಈ ಅಂಶಗಳನ್ನು ಕಲಿಯೋದಿಲ್ಲ. ರಾಮನ ವ್ಯಕ್ತಿತ್ವದ ಯಾವ ಗುಣಗಳು ಅವನನ್ನು ಅಷ್ಟು ವಿಶೇಷ ಮಾಡಿದ್ವು, ಯಾವುದನ್ನು ತೋರಿಸೋದಕ್ಕಾಗಿ ಆ ಪಾಪ ರಾಮಚಂದ್ರ ಪರಮಾತ್ಮ ಹುಟ್ಟಿ ಬಂದಿದ್ದಾನೆ, ಅದನ್ನು ಮಾತ್ರ ಕಲಿಯಲ್ಲ, ಕಷ್ಟಪಡಬೇಕಲ್ವಾ? ಕೃಷ್ಣ ಪರಮಾತ್ಮನ ಪೂಜೆ ಮಾಡ್ತೀವಿ, ಉಂಡೆ ಚಕ್ಲಿ ಮಾಡ್ಕೊಂಡು ತಿಂತೀವಿ, ಎಲ್ರಿಗೂ ಹಂಚ್ತೀವಿ, ತುಳಸಿ ಅರ್ಚನೆ ಮಾಡ್ತೀವಿ, ನಮ್ಮ ಭಕ್ತಿಯ ಬಗ್ಗೆ ಎರಡನೇ ಮಾತಿಲ್ಲ. ಆದರೆ ಕೃಷ್ಣ ಹೇಳಿದ ಭಗವದ್ಗೀತೆಯನ್ನು ಕುತಸ್ತ್ವ ಕಶ್ಮಲಬ್ಧ ವಿಷಮೇ ಸಮುಪಸ್ಥಿತೆ, ಅದನ್ನೆಲ್ಲ ನಾವು ಬೈಹಾಟು ಮಾಡಲ್ಲ, ಅರ್ಥನೂ ಮಾಡ್ಕೊಳ್ಳಲ್ಲ, ಭಾವಿಸೋದು ಇಲ್ಲ, ಮೈಗೂಡಿಸ್ಕೊಳ್ಳೋದು ಇಲ್ಲ. ವಿಷಮ ಕಾಲದಲ್ಲಿ ಹೃದಯ ದೌರ್ಬಲ್ಯವನ್ನು ಬಿಡು, ಕ್ಷುತ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ ಉತ್ತಿಷ್ಟ ಪರಂತಪ. ಮಾಡು ಧರ್ಮವನ್ನು, ಮಾಡು ಕರ್ಮವನ್ನು. ದೇಹ ಇರುತ್ತೆ ಹೋಗುತ್ತೆ, ಪ್ರಾಣ ಇರುತ್ತೆ ಹೋಗುತ್ತೆ, ನಾವು ಸಾಯ್ತೀವಿ. ಮೇರಹೂ ಯಾ ನಾರಹೂ ಭಾರತೀಯ ರಹನ ಚಾಹಿಯ. ದೇಶ ಉಳಿಬೇಕು, ಧರ್ಮ ಉಳಿಬೇಕು, ನ್ಯಾಯ ಉಳಿಬೇಕು. 2 ದಿನ ಬದುಕ್ತೀವಿ, ವೀರಾವೇಶದಲ್ಲಿ ಹೋರಾಡಿ ಕೆಲಸ ಮಾಡು. ನಿಮಿತ್ತ ಮಾತ್ರ ಭವಸವ್ಯ ಸಾಕ್ಷಿ, ನಾನು ಮಾಡಿಸ್ತಿದ್ದೀನಿ ಎಲ್ಲಾನ ಅಂತ ಕೃಷ್ಣ ಹೇಳಿದ್ನಲ್ಲ, ಅದನ್ನು ಅರ್ಥನೇ ಮಾಡ್ಕೊಂಡಿಲ್ಲ. ನನಗೆ ನನ್ನ ಡ್ರೀಮ್ ಕಾರ್ ಸಿಕ್ಕತ್ತೋ ಇಲ್ವೋ, ನನಗೆ ಬೇಕಾದ ಆ ಕಂಪನಿನಲ್ಲೇ ನನಗೆ ಕಾಲ್ಫರ್ ಮಾಡ್ತಾರೋ ಇಲ್ವೋ, ಅಲ್ಲಿ ನನಗೆ ಹೈಕ್ ಕೊಡ್ತಾರೋ ಇಲ್ವೋ, ನನಗೆ ಈ ಬೈಕ್ ಸಿಕ್ಕತ್ತೋ ಇಲ್ವೋ, ಆ ಹುಡುಗಿ ನನ್ನ ಪ್ರಪೋಸಲ್ಗೆ ಒಪ್ಕೊಳ್ತಾಳೋ ಇಲ್ವೋ, ಇದರಲ್ಲೇ ನಾವು ದೊಡ್ಡ ಸಮಸ್ಯೆ ಆಗೋಗ್ಬಿಟ್ಟಿದೆ. ನಮಗೆ ಭಾರಿ ಡ್ರೀಮ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಇದೆಲ್ಲ ಚಿಕ್ಕ ಚಿಕ್ಕದು. ಜೀವನದಲ್ಲಿ ದೊಡ್ಡ ಡ್ರೀಮ್ ಇರಬೇಕು. ಈಗ ಹಿಮಾಲಯ ಪರ್ವತ ಹತ್ತಬೇಕು. ನಾನು ಕೈಲಾಸ ಮಾನಸರೋವರ ಯಾತ್ರೆ ಹೋಗಿದ್ದೆ. ಕೈಲಾಸ ಮಾನಸರೋವರ ಯಾತ್ರೆ ಹೋಗಬೇಕು ಅಂತ 6-7 ತಿಂಗಳ ಹಿಂದೆನೇ ನಾವು ನಿರ್ಣಯ ಮಾಡ್ಕೊಂಡಿದ್ವಿ. ತಕ್ಷಣ ಏನೋ ನಮ್ಮ ಇಡೀ ತಂಡ 60 ಜನ ಏನೋ ಇದ್ವಿ. ಏನು ದಿನ ವಾಕಿಂಗ್ ಮಾಡಿದ್ದೇನೋ, ನಂದಿ ಬೆಟ್ಟಕ್ಕೆ ಹೋಗಿ ಬಂದಿದ್ದೇನೋ, ಅಲ್ಲಿ ಇಲ್ಲಿ ಟ್ರೆಕ್ಕಿಂಗ್ ಮಾಡಿದ್ದೇನೋ, ಮಾತೆತ್ರಿ 2 ವೀಲರ್ ತೊಗೊಂಡು ಬೀದಿ ತುದಿನಲ್ಲಿರೋ ಕೊತ್ತಂಬರಿ ಸೊಪ್ಪು ತರಕ್ಕೂ 2 ವೀಲರ್ ಹೋಗ್ತಿದ್ದವರೆಲ್ಲ ವಾಕಿಂಗ್ ಶುರು ಮಾಡ್ಕೊಂಡ್ಬಿಟ್ರು ಅಲ್ವಾ? ಹಿಮಾಲಯಕ್ಕೆ ಹೋಗಬೇಕು ಅಂದರೆ ನಂದಿ ಬೆಟ್ಟ ಅಥವಾ ಬೆಂಗಳೂರೊಳಗೆ ವಾಕಿಂಗ್ ಮಾಡೋದು ತುಂಬ ಕಷ್ಟ ಅನಿಸಲ್ಲ ನನಗೆ. 2 ವೀಲರ್ ತೊಗೊಳ್ಳೋಣ ಅನಿಸುತ್ತೆ. ನಮ್ಮ ಗುರಿ ಚಿಕ್ಕದಾಗಿದ್ದರೆ ನಮ್ಮ ದೇಹ ಮನಸ್ಸುಗಳಲ್ಲಿ ಅಭಿವ್ಯಕ್ತಿ ಆಗುವ ಶಕ್ತಿ ಕಡಿಮೆ ಆಗುತ್ತೆ. ನಮ್ಮ ಗುರಿ ದೊಡ್ಡದಾಗಿದ್ದರೆ ಅದಕ್ಕೆ ತಕ್ಕಂತೆ ನಮ್ಮ ದೇಹ ಮನಸ್ಸುಗಳಲ್ಲಿ ಶಕ್ತಿ ಕೂಡ ಅಭಿವ್ಯಕ್ತವಾಗುತ್ತೆ. ಗುರಿ ಏನು ಅಂತ ತಿಳ್ಕೊಳ್ಬೇಕು. ನಿಸ್ವಾರ್ಥವಾದ ಉದಾತ್ತವಾದ ಗುರಿ ನಮಗಿರಬೇಕು. ದೇಶಕ್ಕಾಗಿ ಗುರಿ ಇಟ್ಕೊಳ್ಳಿ, ದೇಶಕ್ಕಾಗಿ ಇಟ್ಕೊಳ್ಳಿ. ತನಗಾಗಿ ಬದುಕೋರು ಶ್ರಿಂಕ್ ಆಗ್ತಾರೆ, ದೇಶಕ್ಕಾಗಿ ಬದುಕೋರು ವಿಕಾಸವಾಗ್ತಾರೆ.
ಧರ್ಮಕ್ಕಾಗಿ ಬದುಕಬೇಕು, ದೇಶಕ್ಕಾಗಿ ಬದುಕಬೇಕು. ಕೀರ್ತಿ ಬರುತ್ತೆ ಹೋಗುತ್ತೆ, ದುಡ್ಡು ಬರುತ್ತೆ ಹೋಗುತ್ತೆ, ಲಾಭ ಬರುತ್ತೆ ಹೋಗುತ್ತೆ, ನಷ್ಟ ಆಗುತ್ತೆ ಹೋಗುತ್ತೆ, ಹೊಗಳೋರು ಹೊಗಳ್ತಾರೆ ಹೊರಟೋಗ್ತಾರೆ, ತೆಗಳೋರು ಈ ಎಲ್ಲರಿಗೂ ಆಗುತ್ತೆ. ಇದು ರಾಮನಿಗೂ ಆಯಿತು, ನಮಗೂ ಆಗುತ್ತೆ. ಇದೆಲ್ಲ ಒಂದು ಕಡೆಗೆ. ನನ್ನ ಲಕ್ಷ್ಯ ಏನು? ಮನುಷ್ಯ ದೇಹದಲ್ಲಿ ಹುಟ್ಟಿದ್ದೀನಿ. ದುರ್ಲಭಂ ತ್ರಯಮೇವ ಐತದ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮೋಕ್ಷತ್ವಂ ಮಹಾಪುರುಷ ಸಂಶಯ ಅಂತ ಆಚಾರ್ಯ ಶಂಕರರು ಹೇಳ್ತಾರೆ. ಈ ಮೂರು ತುಂಬ ದುರ್ಲಭವಾದದ್ದು. ಒಂದು ಮನುಷ್ಯ ಜನ್ಮ. ದಾಸರು ಹಾಡ್ತಾರಲ್ಲ, ಏಸು ಕಾಯಂಗಳ ಕಳೆದು 84 ಲಕ್ಷ ಯೋನಿಗಳ ದಾಟಿ ಬಂದ ಈ ಶರೀರ ಅಲ್ವಾ. ಇಷ್ಟು ದಾಟಿ ಬಂದಿದ್ದೀವಿ, ಇಲ್ಲಿ ಪಾನಿಪುರಿ ತಿನ್ಕೊಂಡು ವೇಸ್ಟ್ ಮಾಡ್ತಾ ಇದ್ದೀವಿ. ಮನುಷ್ಯ ಜನ್ಮ ತುಂಬ ವಿಶಿಷ್ಟವಾದದ್ದು. ಅದಾದಮೇಲೆ ಮುಮುಕ್ಷುತ್ವ, ಮೋಕ್ಷದ ಕಡೆಗೆ, ಧರ್ಮದ ಕಡೆಗೆ, ಉದಾತ್ತವಾದ ಧ್ಯೇಯಗಳ ಕಡೆಗೆ ನಮ್ಮ ಮನಸ್ಸು ಹೋಗೋದು. ಅದು ನೆಕ್ಸ್ಟು. ಬರೀ ಏನು ತಿನ್ನಲಿ, ಏನು ಕುಡಿಲಿ, ಏನು ಗಳಿಸ್ಲಿ, ಮನೇಲಿ ಏನೇನು ತುಂಬಲಿ, ಹೊಸ ಗ್ಯಾಡ್ಜೆಟ್ಟು. ಈ ಮೊಬೈಲ್ ತೊಗೊಂಡು 6 ತಿಂಗಳಾಗೋಯ್ತಪ್ಪ, ತುಂಬ ಟೈಮ್ ಆಗೋಗ್ಬಿಟ್ಟಿದೆ, ಔಟ್ಡೇಟೆಡ್, ಇನ್ನೊಂದು ತೊಗೋಬೇಕು. ಇಷ್ಟರಲ್ಲೇ ನಮ್ಮ ಟೈಮ್ ಹೊಟ್ಟೋಗ್ಬಿಡುತ್ತೆ. ಆದರೆ ಒಳಗಡೆ ಅಪ್ಡೇಟ್ ಆಗಿದ್ದೀವಾ? ನನ್ನ ಬುದ್ಧಿಯನ್ನು, ಮನಸ್ಸನ್ನು, ನನ್ನ ದೇಹವನ್ನು, ನನ್ನ ವ್ಯಕ್ತಿತ್ವವನ್ನು ಅಪ್ಡೇಟ್ ಮಾಡ್ಕೊಂಡಿದ್ದೀನಾ? ಮೊಬೈಲ್ ಮಾತ್ರ ಅಪ್ಡೇಟ್ ಆಗುತ್ತೆ, ಲ್ಯಾಪ್ಟಾಪ್ ಅಪ್ಗ್ರೇಡ್ ಆಗುತ್ತೆ, ಮೊಬೈಲ್ ಅಪ್ಗ್ರೇಡ್ ಆಗುತ್ತೆ, ಹೋಟೆಲ್ಸ್ ಅಪ್ಗ್ರೇಡ್ ಮಾಡ್ಕೊಳ್ತಾ ಇರ್ತೀವಿ. ಲಾಡ್ಜು, ಧರ್ಮಛತ್ರದಿಂದ ಲಾಡ್ಜಿಗೆ ಹೋದ್ವಿ, ಲಾಡ್ಜಿಂದ ಈಗ ರಿಸಾರ್ಟಿಗೆ ಹೋದ್ವಿ, ಅಷ್ಟೇ. ಅದೆಲ್ಲ ಅಪ್ಗ್ರೇಡ್ ಆಯಿತು. ನನ್ನ ಮನಸ್ಸು ಅಪ್ಗ್ರೇಡ್ ಆಯಿತಾ? ಭಾವನಾತ್ಮಕವಾಗಿ ನಾನು ಶಕ್ತನಾದ್ನ? ದಿನೇ ದಿನೇ ನನಗೆ ಮನಃಶಕ್ತಿ ಜಾಸ್ತಿ ಆಯಿತಾ? ಶಾಂತಿ ಜಾಸ್ತಿ ಆಯಿತಾ? ಶಕ್ತಿ ಜಾಸ್ತಿ ಆಯಿತಾ? ನನ್ನ ಬುದ್ಧಿ ತೀಕ್ಷ್ಣವಾಯಿತಾ? ಹೆಚ್ಚಿನ ಗ್ರಹಿಸೋ ಶಕ್ತಿ ಬಂತಾ? ನಿನ್ನೆ 1 ಪೇಜ್ ಓದಿದ್ರೆ ಮಾತ್ರ ಆಗ್ತಾಯಿತ್ತು, ಇವತ್ತು ನಾನು ಒಂದು 3 ಪೇಜ್ ಆದರೂ ಓದೋಕ್ಕೆ ಸಾಧ್ಯವಾಗತ್ತಾ? ನಾನು ಒಂದಿಷ್ಟು ಪುಸ್ತಕಗಳ ಅಧ್ಯಯನ ಮಾಡಿದ್ದೀನ, ಕನ್ನಡ ಸಾಹಿತ್ಯ ಓದಿದ್ದೀನ, ಸಂಸ್ಕೃತ ಸಾಹಿತ್ಯ ಓದಿದ್ದೀನ, ರಾಮಾಯಣ ಮಹಾಭಾರತ ಓದಿದ್ದೀನ? ಅದನ್ನು ನಾವು ಅಪ್ಗ್ರೇಡೇ ಮಾಡ್ಕೊಂಡಿಲ್ಲ. ಈ ಥರ ನಾವು ನಮ್ಮನ್ನು ಅಪ್ಗ್ರೇಡ್ ಮಾಡ್ಕೊಳ್ತಾ ಹೋಗಬೇಕು. ಆವಾಗ ನಾವು ರಾಮರಾಜ್ಯ ಕಟ್ಟೋದಕ್ಕೆ ಸಾಧ್ಯವಾಗುತ್ತೆ. ರಾಮರಾಜ್ಯ ಬರೀ ಜೈ ಶ್ರೀರಾಮ್ ಸ್ಲೋಗನಿಯರಿಂಗಲ್ಲಿಲ್ಲ, ಅದು ತುಂಬ ಮುಖ್ಯ. ಜೈ ಶ್ರೀರಾಮ್ ಹೇಳಿದಾಗಲೆಲ್ಲ ನಮಗೆ ಉತ್ಸಾಹವರ್ಧನೆ ಆಗುತ್ತೆ. ಆದರೆ ಅದರ ಜೊತೆಗೆ ನಾವು ವಿಶೇಷವಾಗಿ ಇಂಥ ಒಂದು ವ್ಯಕ್ತಿ ನಿರ್ಮಾಣಕಾರಿಯಾದಂಥ ಕಲಾಪಗಳನ್ನು ಇಟ್ಕೋಬೇಕಾಗತ್ತೆ. ದೇಹಬಲ, ಮನೋಬಲ. ಎಂಥ ಕಷ್ಟ, ಎಂಥ ನಷ್ಟ, ಎಂಥ ದುಃಖ, ಎಂಥ ವಿರೋಧಗಳು ಬಂದರೂ ಕೂಡ ಮನಸ್ಸು ಮಾತ್ರ ಉದ್ವಿಗ್ನವಾಗಬಾರ್ದು. ಭಗವಂತ ಇದ್ದಾನೆ ನಮ್ಮ ಜೊತೆಗೆ, ನಮ್ಮ ಹೃದಯದಲ್ಲೇ ಇದ್ದಾನೆ, ದೂರ ಎಲ್ಲೂ ಇಲ್ಲ, ಎಲ್ಲೆಲ್ಲೋ ಬರಬೇಕು ಅಂತ ಇಲ್ಲ, ಇಲ್ಲೇ ಇದ್ದಾನೆ, ಕಣ್ಮುಚ್ಚಿದ್ರೆ ಇಲ್ಲೇ ಸಿಗ್ತಾನೆ. ಹಾಗಾಗಿ ದೇಹಬಲ, ಮನೋಬಲ, ಬುದ್ಧಿಬಲ. ಬುದ್ಧಿ ಚುರುಕಾಗಿರಬೇಕು, ಸದಾ ಅಪ್ಗ್ರೇಡ್ ಆಗ್ತಾ ಇರಬೇಕು. ದೇಶದ ಬಗ್ಗೆ ತಿಳ್ಕೊಳ್ಳೋಣ ಸಾಕು, ಅಮೇರಿಕದ ಇನ್ಫಾರ್ಮೇಷನ್ ಅತಿ ಆಗೋಯ್ತು, ಕಾಪಿ ಪೇಸ್ಟ್ ಕಲ್ಚರ್. ಇಲ್ಲಿ ನಮ್ಮದೇ ಇದೆಯಲ್ಲ ನೋಡಿ, ನಮ್ಮ ಯೋಗ ಪ್ರಪಂಚದಲ್ಲಿ ಎಷ್ಟು ಫೇಮಸ್ ಆಗಿದೆ. ಅದು ನಮ್ಮದು ಸ್ವಕೀಯವಾದ ಜ್ಞಾನ. ಉಸಿರಾಡೋದು ಹೆಂಗೆ ಅಂತ ನಾವು ಕಲಿಸ್ತಾ ಇದ್ದೀವಿ ಜಗತ್ತಿಗೆ. ಪ್ರಾಣಾಯಾಮ, ನಮ್ಮ ಆಯುರ್ವೇದ, ನಮ್ಮ ವೇದಾಂತ ಪ್ರಪಂಚಾದ್ಯಂತ ಎಷ್ಟು ಒಳ್ಳೆಯದನ್ನು ಮಾಡಿದೆ. ನಮ್ಮದು ಬೇಕಾದಷ್ಟಿದೆ, ಚತುಷ್ಷಷ್ಟಿ ವಿದ್ಯೆಗಳಿವೆ. ನೀವು ನಾಳೆ ಬಿಸ್ನೆಸ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದ್ದರೆ ನಿಮಗೆ ಈ ಚತುಷ್ಷಷ್ಟಿ ವಿದ್ಯೆಗಳ ಪಟ್ಟಿ ನೋಡಿ ಒಂದು ಸಲ. ಏನೆಲ್ಲ ದೇಶಿ ವಿದ್ಯೆಗಳಿವೆ, ಅದನ್ನು ಪುನರುಜ್ಜೀವನ ಮಾಡಿ ನಮ್ಮದನ್ನು ನಾವು ರೂಢಿಸ್ಕೋಬೇಕು. ಈ ದೇಶೀಯವಾದ ವಸ್ತ್ರಭೂಷಣ, ಈ ದೇಶೀಯವಾದ ವೇಷಭೂಷೆಗಳು, ದೇಶೀಯವಾದ ಖಾದ್ಯಗಳು, ಪಾನೀಯಗಳು, ದೇಶೀಯವಾದ ವಿದ್ಯೆಗಳು, ದೇಶೀಯವಾದ ಜ್ಞಾನ ಪರಂಪರೆ, ಇದನ್ನು ಉಳಿಸ್ತಾ, ಬೆಳೆಸ್ತಾ, ಬೆಳಗಿಸ್ತಾ, ಭವ್ಯವಾಗಿ ಅರಳಿಸ್ತಾ, ಅದಕ್ಕೆ ಆಯಾಮಗಳನ್ನು ಆವಿಷ್ಕರಿಸ್ತಾ ದೇಶಕ್ಕೆ ಹೆಮ್ಮೆ ತರಬೇಕು ನಾವು. ಇದು ಭಾರತವನ್ನು ಕಟ್ಟುವ ರೀತಿ. ನಮ್ಮತನದ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು, ಆ ಹೆಮ್ಮೆ ಸ್ವಾಭಿಮಾನ ಇರಬೇಕು. ರಾಮನಿಗೆ ಅದು ರಾಮಾಯಣದಲ್ಲಿ ಬರಲ್ಲ, ಆದರೂ ಎಷ್ಟು ಚೆನ್ನಾಗಿದೆ ಆ ವಾಕ್ಯ. ಅಪಿ ಸ್ವರ್ಣಮಯಿ ಲಂಕಾ ನಮೈ ಲಕ್ಷ್ಮಣ ರೋಚತೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಸಿ. ನೀನೇ ರಾಜನಾಗುವಂಥ ವಿಭೀಷಣ ಹೇಳಿದಾಗ ರಾಮ ಹೇಳ್ತಾನಂತೆ, ಅಯ್ಯೋ ನಂಗೆ ಇಡೀ ಚಿನ್ನದಲ್ಲೇ ಆವರಿಸಿರುವ ಲಂಕೆ ಆದರೂ ಬೇಡ, ನನ್ನ ಮಾತೃಭೂಮಿ. ಆ ಭಾವ ನಮಗೆ ಬರಬೇಕು. ಜಗತ್ತಲ್ಲಿ ಎಲ್ಲಾದರೂ ಹೋಗಿ ಏನಾದರೂ ಸಾಧಿಸಿ, ಗಳಿಸಿ, ಕಲ್ತ್ಕೊಳ್ಳಿ, ಎಕ್ಸ್ಪೀರಿಯೆನ್ಸ್ ಪಡ್ಕೊಳ್ಳಿ, ವಿದ್ಯೆ ಪಡ್ಕೊಳ್ಳಿ. ಆದರೆ ನನ್ನ ದೇಶಕ್ಕಾಗಿ, ನನ್ನ ಭಾರತಕ್ಕಾಗಿ, ನಾನು ಕಲಿತ ಮಠದಲ್ಲಿ, ನಾನು ಕಲಿತ ದೇವಸ್ಥಾನಕ್ಕೆ, ನನ್ನ ಊರಿಗೆ, ನನ್ನ ಗ್ರಾಮಕ್ಕೆ, ನನ್ನ ಊರಿಗೆ, ನಾನು ಬೆಳೆದ ಓದಿದಂಥ ಈ ಜಾಗಕ್ಕೆ ನಾನೇನಾದ್ರು ಕೊಡಬೇಕು ಅಂತನೋ ಆ ಕೃತಜ್ಞತಾ ಭಾವನೆ, ಆ ಜವಾಬ್ದಾರಿಯನ್ನು ನಾವು ಇಟ್ಕೊಂಡ್ಬಿಟ್ರೆ ಭವ್ಯವಾದ ಭಾರತ ಕಟ್ಬೋದು. ದೇಶಕ್ಕೆ ಉತ್ತಮ ಚಾರಿತ್ರ್ಯ ಸಂಪನ್ನ ಯುವಕ ಯುವತಿಯರ ಅಗತ್ಯವಿದೆ. ಅದಕ್ಕೆ ನಮ್ಮನ್ನು ನಾವು ತೆತ್ಕೋಬೇಕಾಗಿದೆ. ನಮ್ಮ ಸಣ್ಣ ಪುಟ್ಟ ಡ್ರೀಮ್ಸ್ ಬಿಟ್ಟು ದೇಶಕ್ಕಾಗಿ ಏನು ಮಾಡಲಿ, ಇಲ್ಲಿನ ಆರ್ಥಿಕ ವ್ಯವಸ್ಥೆ ಏನು, ಸಾಂಸ್ಕೃತಿಕ ವ್ಯವಸ್ಥೆ ಏನು, ಧರ್ಮವನ್ನು, ಇಲ್ಲಿನ ಒಂದು ಪರಿಸರವನ್ನು, ಪ್ರಕೃತಿಯನ್ನು ಯಾವುದೇ
ರಂಗದಲ್ಲಾದರೂ ನಾನು ಏನು ಮಾಡಲಿ ಅಂತ ಈಗಲಿಂದ ಡ್ರೀಮ್ ಮಾಡೋಕ್ಕೆ ಶುರು ಮಾಡಿ. ಈಗಲಿಂದ ಒಂದು ಭವ್ಯ ಕನಸಿಟ್ಕೊಳ್ಳಿ. ಆ ಕನಸಿಗೆ ಸಾಕ್ಷಾತ್ ಶ್ರೀರಾಮನೇ ಸರಿಯಾದ ಪೋಷಣೆಯನ್ನು ಕೊಡ್ತಾನೆ, ಬೆಳೆಸ್ತಾ ಹೋಗ್ತಾನೆ. ನಾವೆಲ್ಲ ಸೇರಿ ಭವ್ಯವಾದ ರಾಮರಾಜ್ಯವನ್ನು ನಿರ್ಮಾಣ ಮಾಡೋಣ. ಬೋಲೋ ಶ್ರೀರಾಮಚಂದ್ರ ಭಗವಾನ್ ಕಿ, ಬೋಲೋ ಭಾರತ್ ಮಾತಾ ಕಿ.